Good morning and praise the Lord. ಶುಭೋದಯ ಮತ್ತು ದೇವರಿಗೆ ಮಹಿಮೆ. So glad that we could come to you this morning. ಈ ಮುಂಜಾನೆಯಲ್ಲಿ ನಿಮ್ಮ ಬಳಿಗೆ ಬಂದಿರುವಂತದ್ದು ಒಳ್ಳೆಯ ಸಂಗತಿಯಾಗಿದೆ. Through Big J to worship Jesus. ಈ ಬಿಗ್ ಜೆ ಮೂಲಕವಾಗಿ ಕರ್ತನಾದ ಯೇಸುವನ್ನು ಆರಾಧಿಸುವುದಕ್ಕೆ. One and true only God. ಒಬ್ಬನೇ ಸತ್ಯ ದೇವರನ್ನು ಆರಾಧಿಸುವುದಕ್ಕೆ. Let's turn our Bibles to book of Daniel. ದಾನಿಯೇಲನ ಪುಸ್ತಕಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. 3 verse 16 through 18. ಮೂರನೇ ಅಧ್ಯಾಯದ 16ರಿಂದ 18ನೇ ವಾಕ್ಯದವರೆಗೆ. Save time, we'll read it in Kannada. ನಾವು ಅದನ್ನು ಕನ್ನಡದಲ್ಲಿ ಓದಿಕೊಳ್ಳೋಣ. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. The story goes like this. The thing, ಹಿನ್ನೆಲೆ ಈ ರೀತಿಯಲ್ಲಿದೆ. Shadrach and Meshach and Abednego was in the kingdom of Nebuchadnezzar. ನೆಬೂಕದ್ನೆಚ್ಚರನ ಒಂದು ರಾಜ್ಯದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಇದ್ದರು. And one fine day Nebuchadnezzar gets an idea to build a big long statue. ಒಂದು ದೊಡ್ಡ ಪ್ರತಿಮೆಯನ್ನ ಮಾಡುವಂತ ಒಂದು ಆಲೋಚನೆಯನ್ನ ನೆಬೂಕದ್ನೆಚ್ಚರನ ಒಂದು ದಿವಸ ಮಾಡುತ್ತಾನೆ. And he had this thing that golden statue needs to be worshipped. ಆ ಒಂದು ಬಂಗಾರದ ಪ್ರತಿಮೆಗೆ ಎಲ್ಲರೂ ಅಡ್ಡಬಿದ್ದು ಆರಾಧಿಸಬೇಕೆಂಬುದಾಗಿ ಆಜ್ಞೆ ಮಾಡುತ್ತಾನೆ. But there was 3 young guys who took the stand that they will not bow down and worship. ಆದರೆ ಅವರ ಮಧ್ಯದಲ್ಲಿ 3 ಜನ ಯವನಸ್ಥರು ನಾವು ಅದಕ್ಕೆ ಅಡ್ಡಬಿದ್ದು ಆರಾಧಿಸುವುದಿಲ್ಲ ಎಂಬುದಾಗಿ ಒಂದು ದೃಢ ನಿಶ್ಚಯ ಮಾಡಿಕೊಳ್ಳುತ್ತಾರೆ. And they came to a point that they were caught having not worshipping the idol, and they came before Nebuchadnezzar. ಅವರು ಆರಾಧನೆ ಮಾಡದೆ ನೆಬೂಕದ್ನೆಚ್ಚರನ ಮುಂದೆ ಬಂದು ನಿಲ್ಲುವಂತ ಪರಿಸ್ಥಿತಿ ಬರುತ್ತದೆ. And this is what a beautiful statement they had to be. It's a very brave, bold statement that they had to make. ಅವರು ಈ ಒಂದು ತುಂಬಾ ಒಂದು ಧೈರ್ಯದಾಯಕವಾದಂತ ದೃಢವಾದಂತ ಒಂದು ಯಾವುದೇ ಚಂಚಲವಿಲ್ಲದಿರುವಂತ ಈ ಒಂದು ಹೇಳಿಕೆಯನ್ನು ಅವರು ಹೇಳ್ತಾರೆ. They say our God whom we serve is able to save us, but if not, if he doesn't, still we will not bow down. ಅವರು ಹೇಳುತ್ತಾರೆ, ನಾವು ಸೇವಿಸುವ ದೇವರಿಗೆ ಆತನು ನಮ್ಮಿಂದ ಬಿಡಿಸಲು ಶಕ್ತನಾಗಿದ್ದಾನೆ, ಒಂದು ವೇಳೆ ಬಿಡಿಸದೆ ಹೋದರೂ ಕೂಡ ನಾವು ಇದನ್ನು ಮಾಡುವುದಿಲ್ಲ ಎಂಬುದಾಗಿ. Such a bold and beautiful statement that they have. ಎಂತಹ ಒಂದು ಧೈರ್ಯದಾಯಕವಾದಂತ ಒಂದು ಹೇಳಿಕೆಯನ್ನು ಅವರು ಕೊಡುತ್ತಾರೆ ನೋಡಿರಿ. Probably we may not go through similar kind of experience. ಅಂತಹ ಒಂದು ಸನ್ನಿವೇಶದಲ್ಲಿ ನಾವು ಹಾದು ಹೋಗಿರ್ಲಿಕ್ಕಿಲ್ಲ ಬಹುಶಃ. But we would all go through some kind of experience where we can take a stand for God. ನಾವೆಲ್ಲರೂ ಕೂಡ ಕೆಲವು ಅನುಭವಗಳಲ್ಲಿ ಹಾದು ಹೋಗುತ್ತೇವೆ, ಅಲ್ಲಿ ನಾವು ದೇವರಿಗೋಸ್ಕರ ದೃಢ ನಿಶ್ಚಯವನ್ನು ಮಾಡಬೇಕಾಗಿ ಬರುತ್ತದೆ. The Bible talks is offering our bodies as a living sacrifice. ನಮ್ಮ ಶರೀರವನ್ನ ಜೀವವುಳ್ಳ ಯಜ್ಞವಾಗಿ ಸಮರ್ಪಿಸುವುದರ ಬಗ್ಗೆ ಸತ್ಯವೇದ ಹೇಳುತ್ತದೆ. That is worship. ಅದು ಆರಾಧನೆಯಾಗಿದೆ. No, here they offered their lives to God, and that was a worship to God. ಅವರು ತಮ್ಮನ್ನೇ ತಮ್ಮ ಜೀವಿತಗಳನ್ನೇ ದೇವರಿಗೆ ಅಲ್ಲಿ ಅರ್ಪಿಸಿರುವುದನ್ನು ನೋಡುತ್ತೇವೆ, ಅದು ಒಂದು ಆರಾಧನೆಯಾಗಿತ್ತು. And this morning I want to invite you and your families. You might be doing something, just set everything aside and give your time and this moment, precious moment to God. ನೀವು ಈ ಸಮಯದಲ್ಲಿ ಎಂತಹ ಸನ್ನಿವೇಶದಲ್ಲಿ ಹಾದು ಹೋಗುತ್ತಾ ಇದ್ದರೂ ಕೂಡ ನಾನು ನಿಮ್ಮನ್ನು ಆಹ್ವಾನಿಸಲು ಬಯಸ್ತೇನೆ. ನೀವು ಕುಟುಂಬವಾಗಿ ನೀವು ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಕರ್ತನ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ಬೇರೆ ಎಲ್ಲ ವಿಷಯಗಳಿಂದ ನಿಮ್ಮನ್ನು ದೂರ ಮಾಡಿಕೊಳ್ಳಿ. Let's sing this song. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾವು ನಡೆಯುವೆವು ಎಂಬುದಾಗಿ, ತಿರುಗಿ ನೋಡುವುದಿಲ್ಲ ಎಂಬುದಾಗಿ ನಾವು ಹಾಡಿ ದೇವರನ್ನು ಮಹಿಮೆ ಪಡಿಸುವ. ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ, ಶಿಲುಬೆಯ ಮುಂದೆ, ಲೋಕವು ಹಿಂದೆ, ಶಿಲುಬೆಯ
ಸುರಿಸಿದ ರಕ್ತದಿಂದ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದಲ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆದೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆದೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ಓ ತಿರುಗಿ ನೋಡಲಾರೆ. ಓ पीछे नहीं मुड़ूंगा. कैसा प्यार है तेरा, कि ऐसा तूने किया. तेरा प्राण दे दिया, ताकि जीऊं मैं सदा. कैसा प्यार है तेरा, कि ऐसा तूने किया. तेरा प्राण दे दिया, ताकि जीऊं मैं सदा. शैतान को हरा दिया, पापों को जड़ से उखाड़ दिया. मुझे घेर लिया नए गीत से, अब मैं जी उठा नई शक्ति से. पीछे नहीं मुड़ूंगा, हार नहीं मानूंगा, बढ़ता रहूंगा संग तेरे. पीछे नहीं मुड़ूंगा, हार नहीं मानूंगा, बढ़ता रहूंगा संग तेरे. मेरी ओर से लड़ेगा, कभी हाथ न छोड़ेगा. डर हटाकर बल लिया, जीत तूने मुझे दिया. शैतान को हरा दिया, पापों को जड़ से उखाड़ दिया. मुझे
your silalega kabhi na chhodega darata kar bal diya जीत तूने मुझे दिया शैतान को हरा दिया पापों को जड़ से उखाड़ दिया मुझे घेर लिया नए गीत से मैं जी उठा नई शक्ति से पीछे नहीं मुड़ूंगा हार नहीं मानूंगा बढ़ता रहूंगा संग तेरे पीछे नहीं मुड़ूंगा हार नहीं मानूंगा बढ़ता रहूंगा संग तेरे पीछे नहीं मुड़ूंगा हार नहीं मानूंगा बढ़ता रहूंगा संग तेरे कहना कि क्या है खुदा मेरे पक्ष में कौन अब मेरा विरोधी ठहरेगा कहना कि क्या है खुदा मेरे पक्ष में कौन अब मेरा विरोधी ठहरेगा पीछे नहीं मुड़ूंगा हार नहीं मानूंगा बढ़ता रहूंगा संग तेरे पीछे नहीं मुड़ूंगा ಹಿಂತಿರುಗುವುದಿಲ್ಲ हार ದೇವರೇ, नहीं मानूंगा ಸೋಲುವುದಿಲ್ಲ ಕರ್ತನೇ, बढ़ता रहूंगा ಮುನ್ನಡೆಯುವೆನು संग तेरे ನಿನ್ನೊಂದಿಗೆ ದೇವರೇ. Lord, whether you bless me or not, ದೇವರೇ, ನೀ ನನ್ನನ್ನು ಆಶೀರ್ವದಿಸಿದರೂ ಆಶೀರ್ವದಿಸದೇ ಇದ್ದರು that we will need to follow you. We will follow you. ನಾವು ನಿನ್ನನ್ನೇ ಹಿಂಬಾಲಿಸುವೆವು ಕರ್ತನೆ. That Lord, whether we experience your fullness or not, we want to follow you. ನಿನ್ನ ಪರಿಪೂರ್ಣತೆಯನ್ನು ನಾವು ಅನುಭವಿಸಿದರೂ ಅನುಭವಿಸದೇ ಇದ್ದರೂ ನಿನ್ನನ್ನು ಹಿಂಬಾಲಿಸುವೆವು ದೇವರೇ. Whether we have health or we don't have health, we want to follow you. ಆರೋಗ್ಯವನ್ನು ಹೊಂದಿಕೊಂಡಿದ್ದರೂ ಆರೋಗ್ಯವಿಲ್ಲದಿದ್ದರೂ ಕೂಡ ನಿನ್ನನ್ನೇ ಹಿಂಬಾಲಿಸುವೆವು ದೇವರೇ. Whether there is always joy or whether there is always sadness, we want to still follow you. ಸಂತೋಷವಿದ್ದರೂ ದುಃಖವಿದ್ದರೂ ನಿನ್ನನ್ನೇ ಹಿಂಬಾಲಿಸುವೆವು ಕರ್ತನೆ. Whether we live or whether we die, we want to follow you to the last breath of our lives. ನಾವು ಜೀವಿಸಿದರೂ ನಾವು ಸತ್ತರೂ ನಮ್ಮ ಕೊನೆಯ ಉಸಿರಿನವರೆಗೂ ನಿನ್ನನ್ನೇ ಹಿಂಬಾಲಿಸುವೆವು ಕರ್ತನೆ. The last breath, Lord. ಕೊನೆಯ ಉಸಿರಿನವರೆಗೂ ದೇವರೇ. That we would declare, we would dedicate ourselves ನಮ್ಮನ್ನೇ ನಾವು ಪುನಃ ನಿನಗೆ ಸಮರ್ಪಿಸಿಕೊಡುತ್ತೇವೆ, to follow you, ನಿನ್ನನ್ನು ಹಿಂಬಾಲಿಸಲು, taking the cross ಶಿಲುಬೆಯನ್ನು ಹೊತ್ತುಕೊಂಡು and following you, ನಿನ್ನನ್ನೇ ಹಿಂಬಾಲಿಸಲು ಕರ್ತನೆ. and denying ourselves ನಮ್ಮನ್ನೇ ನಾವು ತ್ಯಾಗ ಮಾಡಿದೆವರೇ, and following you, Lord. ನಮ್ಮನ್ನು ಅಲ್ಲಗಳೆದು ನಿನ್ನನ್ನು ಹಿಂಬಾಲಿಸುವಂತೆ. Lord, be glorified. ನೀನೇ ಮಹಿಮೆ ಹೊಂದು ದೇವರೇ. May our worship this morning be a pleasing worship to you, Lord. ನಮ್ಮ ಆರಾಧನೆಯು ನಿನಗೆ ಮೆಚ್ಚುಗೆ ಆಗಿರಲಿ ದೇವರೇ. We give the rest of the time into your hands. ಮುಂದಿನ ಸಮಯಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. Take complete control. ಪೂರ್ಣ ಹತೋಟಿಯನ್ನು ತೆಗೆದುಕೋ. Speak to us through your word. ನಮ್ಮ ಸಂಗಡ ಈ ದಿನ ಮಾತನಾಡು ದೇವರೇ.
We give you glory and honor in Jesus' name, amen. ಮಹಿಮೆ ಘನತೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್. Praise the Lord. Praise the Lord. Glory to God. ದೇವರಿಗೆ ಮಹಿಮೆ. Know this day that we'll continue to worship the Lord. ಈ ದಿನ ದೇವರನ್ನು ಆರಾಧಿಸುವುದನ್ನು ನಾವು ಮುಂದುವರಿಸುವಾಗ No, it is our privilege to honor the name of the Lord ಕರ್ತನ ಹೆಸರನ್ನು ಮಹಿಮೆ ಪಡಿಸುವಂಥದ್ದು ನಮಗೆ ಕೊಟ್ಟಂತ ಒಂದು ಸೌಭಾಗ್ಯವಾಗಿದೆ. because that He has blessed us immeasurably. ಯಾಕಂದ್ರೆ ಆತನು ನಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಿದ್ದಾನೆ. And His grace is sufficient for us to meet every challenges of our day. ನಮ್ಮ ಜೀವಿತದ ಈ ದಿವಸದ ಪ್ರತಿಯೊಂದು ಸವಾಲುಗಳನ್ನು ಎದುರಿಸುವುದಕ್ಕೆ ಆತನ ಕೃಪೆ ಒಂದೇ ನಮಗೆ ಸಾಕು. So let us continue to give Him thanks and praise. ನಿರಂತರವಾಗಿ ನಾವು ಆತನನ್ನು ಸ್ತುತಿಸೋಣ, ಕೊಂಡಾಡೋಣ. Today I want to share with you about narrow way. ಈ ದಿನ ನಾನು ನಿಮ್ಮ ಸಂಗಡ ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಮಾತನಾಡಲು ಬಯಸ್ತೇನೆ. In Matthew's Gospel, Jesus says, "Enter by the narrow gate, for wide is the gate and broad is the way that leads to destruction, and there are many who go in by it, because narrow is the gate and difficult is the way which leads to life, and there are few who find it." ಮತ್ತಾಯ 7:13-14 ಯೇಸು ಕ್ರಿಸ್ತನು ಹೇಳುತ್ತಾನೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. Now in these last days the gospel is being preached everywhere. ಈ ಕೊನೆಯ ದಿವಸಗಳಲ್ಲಿ ಎಲ್ಲಾ ಕಡೆಯೂ ಸುವಾರ್ತೆಯು ಹರಡುತ್ತಾ ಇದೆ. There are many people who accept the Lord Jesus Christ as their Savior and Lord. ಅನೇಕರು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಸ್ವೀಕರಿಸುತ್ತಾರೆ. And even today I want to share with you the path which we are taking is a difficult path. ಈ ದಿನ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಬಯಸ್ತೇನೆ. ನೀವು ಹಾದು ಹೋಗುತ್ತಿರುವಂಥ ಮಾರ್ಗವು ಅಥವಾ ನೀವು ತೆಗೆದುಕೊಳ್ಳುತ್ತಿರುವಂಥ ಈ ಮಾರ್ಗವು ಕಷ್ಟಕರವಾದ ಮಾರ್ಗವಾಗಿದೆ. You know that we cannot present the faith of Jesus Christ as an easy path. ಯೇಸು ಕ್ರಿಸ್ತನ ಒಂದು ನಂಬಿಕೆನ ಸುಲಭವಾದ ಮಾರ್ಗ ಎಂಬುದಾಗಿ ನಾವು ತೋರಿಸಿಕೊಡಲು ಸಾಧ್ಯವಿಲ್ಲ. You know this passage or these two verses are taken from the Sermon on the Mount of Jesus Christ. ಈ ಎರಡು ವಾಕ್ಯಗಳನ್ನು ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಿಂದ ತೆಗೆದುಕೊಳ್ಳಲಾಗಿದೆ. No, this he is addressing to his disciples. ತನ್ನ ಶಿಷ್ಯರ ಸಂಗಡ ಆತನು ಇದನ್ನು ಮಾತಾಡುತ್ತಾ ಇದ್ದಾನೆ. In the teaching session that he was telling, enter by the narrow gate. ಆ ಒಂದು ಬೋಧನೆಯ ಸಮಯದಲ್ಲಿ ಆತನು ಹೇಳುತ್ತಾನೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. You know, in these verses that he is speaking about the two gates. ಇಲ್ಲಿ ಎರಡು ವಿಧವಾದ ಬಾಗಿಲುಗಳ ಬಗ್ಗೆ ಆತನು ಮಾತನಾಡುತ್ತಾನೆ. One is a narrow gate and another is a broad gate. ಒಂದು ಇಕ್ಕಟ್ಟಾದ ಬಾಗಿಲು, ಮತ್ತೊಂದು ದೊಡ್ಡ ಬಾಗಿಲು. Then he also speaks about the two ways. ಮತ್ತು ಎರಡು ಮಾರ್ಗಗಳ ಬಗ್ಗೆ, ದಾರಿಯ ಬಗ್ಗೆ ಮಾತಾಡುತ್ತಾನೆ. One is a difficult way. The narrow gate leads to a difficult way. ಒಂದು ಆ ಇಕ್ಕಟ್ಟಾದ ಒಂದು ಬಿಕ್ಕಟ್ಟಾದ ದಾರಿಯಾಗಿದೆ, ಕಷ್ಟಕರವಾದ ದಾರಿ. And the other one is a broad way. ಮತ್ತೊಂದು ಅಗಲವಾದ ದಾರಿ. And says that the two destinies. ಮತ್ತು ಎರಡು ವಿಧವಾದಂತ ಒಂದು ಗುರಿಗಳನ್ನ, ಗಮ್ಯವನ್ನ ಆತನು ಹೇಳುತ್ತಾನೆ. The narrow gate and the way that leads to eternal life. ಆ ಒಂದು ಇಕ್ಕಟ್ಟಾದ ಬಾಗಿಲು ನಿತ್ಯ ಜೀವಕ್ಕೆ ನಡೆಸುತ್ತದೆ. And on the other way, the broad gate and the broad way that leads to eternal death, destruction. ದೊಡ್ಡ ಬಾಗಿಲು ಮತ್ತು ಅಗಲವಾದ ದಾರಿಯು ಅದು ನಾಶನಕ್ಕೆ ನಡೆಸುತ್ತದೆ. No, in this narrow way only Jesus says only few people find it and they will enter into the gate. ಈ ಇಕ್ಕಟ್ಟಾದ ಬಾಗಿಲನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಮಾತ್ರ, ಮತ್ತು ಅದರಲ್ಲಿ ನಡೆಯುವವರು ಸ್ವಲ್ಪ ಜನ ಎಂಬುದಾಗಿ But on the other hand, there are a lot of people, a group of people are walking in the broad way. ಮತ್ತೊಂದು ವಿಧದಲ್ಲಿ, ಮತ್ತೊಂದು ಕಡೆಯಲ್ಲಿ ಅಗಲವಾದ ದಾರಿಯಲ್ಲಿ ಆ ಅನೇಕ ಗುಂಪಿನ ಜನರು, ಅನೇಕ ಜನರು ಸಮೂಹವಾಗಿ ಹೋಗುತ್ತಿದ್ದಾರೆ. Beloved, today that we need to understand the path we have taken or that we have chosen is a narrow gate and a difficult path. ಪ್ರಿಯರೇ, ಈ ದಿನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಾವು ಆರಿಸಿಕೊಂಡಂತ ಬಾಗಿಲು ಅದು ಇಕ್ಕಟ್ಟಾದ ಬಾಗಿಲು ಮತ್ತು ನಮ್ಮ ದಾರಿಯು ಬಿಕ್ಕಟ್ಟಾದ ದಾರಿಯಾಗಿದೆ. You know, even during the time of Jesus Christ, ಯೇಸು ಕ್ರಿಸ್ತನ ಸಮಯಗಳಲ್ಲಿಯೂ ಸಹ many people, a large crowd often followed Jesus Christ. ದೊಡ್ಡ ಜನಸಮೂಹವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇತ್ತು. Because of the miracle that he was performing, ಆತನು ಮಾಡುತ್ತಿದ್ದ ಅದ್ಭುತ ಸೂಚಕ ಕಾರ್ಯಗಳ ನಿಮಿತ್ತ, for the sake of getting healed of his healing ministry, ಆತನ ಒಂದು ಸೇವೆ, ಸ್ವಸ್ಥತೆಯಿಂದ ಸ್ವಸ್ಥತೆಯನ್ನು ಪಡೆದುಕೊಳ್ಳುವುದಕ್ಕೆ, some are following him for the benefits that they get as a follow Jesus Christ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ಸಿಗುವಂತ ಲಾಭಕ್ಕೋಸ್ಕರ ಕೆಲವು ಜನರು ಹಿಂಬಾಲಿಸುತ್ತಾ ಇದ್ದರು. And a large crowd was just following to see
with a curiosity over the miracles that he was performing and the teaching that he was giving. ಈ ಒಂದು ದೊಡ್ಡ ಜನಸಮೂಹವು ಯೇಸು ಕ್ರಿಸ್ತನನ್ನ ಅತಿ ಆಸಕ್ತಿಯಿಂದ ಒಂದು ಕುತೂಹಲದಿಂದ ಆತನ ಒಂದು ಬೋಧನೆ ಮತ್ತು ಮಹತ್ಕಾರ್ಯಗಳನ್ನು ನೋಡುತ್ತಾ ಹಿಂಬಾಲಿಸುತ್ತಾ ಇದ್ದರು. But we come to the end of the life of Jesus Christ. ಆದರೆ ಯೇಸು ಕ್ರಿಸ್ತನ ಜೀವಿತದ ಕೊನೆಯ ದಿವಸಗಳಿಗೆ ಬರುವಾಗ, When he died and rose again, ಆತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಡುವಾಗ we had only a few people left. ಅಲ್ಲಿ ಸ್ವಲ್ಪ ಜನ ಮಾತ್ರ ಇರೋದನ್ನು ನಾವು ನೋಡುತ್ತೇವೆ. From a large crowd that came to a very minimal crowd is 120 people. ದೊಡ್ಡ ಜನಸಮೂಹದಿಂದ ಕೇವಲ 120 ಜನರ ಒಂದು ಚಿಕ್ಕ ಗುಂಪಿಗೆ ಬಂದು ನಿಂತಿತು. I know why that there were the many people. Even in John's Gospel chapter 6 says that many people, they stopped following him and they turned back. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಬಹು ಜನರು ಆತನನ್ನು ಹಿಂಬಾಲಿಸುವುದನ್ನು ಬಿಟ್ಟರು ಎಂಬುದಾಗಿ. Because of the teaching was very difficult for them to understand. ಯಾಕೆಂದರೆ ಯೇಸುವಿನ ಬೋಧನೆ ಅತಿ ಕಠಿಣವಾದ ಬೋಧನೆ ಅರ್ಥವಾಗಲಿಲ್ಲ ಅವರಿಗೆ. I know that the teaching of Jesus Christ is very difficult to follow. ಯೇಸು ಕ್ರಿಸ್ತನ ಬೋಧನೆಗಳನ್ನು ಹಿಂಬಾಲಿಸುವಂತದ್ದು ಸುಲಭವಾದದಲ್ಲ. And that is why that many of the people, they left Jesus Christ and they have chosen to go back in their own way. ಅದಕ್ಕೋಸ್ಕರ ಅನೇಕ ಜನರು ಯೇಸು ಕ್ರಿಸ್ತನ ಒಂದು ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದೆಡೆಗೆ ತಿರುಗಿಕೊಂಡರು. And see, the salvation that Jesus offered is a free gift. ಯೇಸು ಕ್ರಿಸ್ತನು ಕೊಡುವಂತ ರಕ್ಷಣೆಯು ಅದು ಉಚಿತಾರ್ಥ ವರವಾಗಿದೆ. I know that he calls people to come and follow him. ತನ್ನನ್ನು ಹಿಂಬಾಲಿಸುವಂತೆ ಜನರನ್ನು ಆತನು ಕರೆಯುತ್ತಾನೆ, ಆಹ್ವಾನಿಸುತ್ತಾನೆ. I know the gate stands for Jesus Christ. ಆ ಬಾಗಿಲು ಎನ್ನುವಂಥದ್ದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. And he made it very clear there is salvation only through him. ಆತನ ಮೂಲಕ ಮಾತ್ರ ರಕ್ಷಣೆ ಉಂಟು ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ. You know, this is what most of the people could not understand or accept it. ಅನೇಕ ಜನರು ಇದನ್ನು ಅರ್ಥ ಮಾಡಿಕೊಳ್ಳಲು ಅಂಗೀಕರಿಸಲು ಆಗಲಿಲ್ಲ. You know, in those days the Jewish and the Greek, they thought, no, there are many ways that they can go to heaven. ಆ ದಿನಗಳಲ್ಲಿ ಯಹೂದ್ಯರು ಗ್ರೀಕರು ಅವರು ಈ ರೀತಿಯಲ್ಲಿ ಅಂದುಕೊಂಡರು, ಪರಲೋಕಕ್ಕೆ ಅನೇಕ ಮಾರ್ಗಗಳುಂಟು. You know, we are all good people and we are doing good and we can go to heaven. ನಾವೆಲ್ಲರೂ ಒಳ್ಳೆಯ ಜನರು, ಒಳ್ಳೆಯ ಸಂಗತಿಗಳನ್ನು ಮಾಡುತ್ತಾ ಇದ್ದೇವೆ, ಅದಕ್ಕೋಸ್ಕರ ಪರಲೋಕಕ್ಕೆ ಹೋಗುತ್ತೇವೆ. But when Jesus Christ came into the world, that he was telling, I am the way, I am the truth, and except through me no one can enter in the kingdom of God. ಆದರೆ ಯೇಸು ಕ್ರಿಸ್ತನು ಬರುವಾಗ ಆತನು ಹೇಳಿದನು, ನಾನೇ ಸತ್ಯವೂ ಮಾರ್ಗವೂ ಆಗಿದ್ದೇನೆ, ನನ್ನ ಹೊರತಾಗಿ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. So all these teachings was very strange for them and very difficult to accept. ಈ ಒಂದು ಬೋಧನೆಗಳು ಅವರಿಗೆ ವಿಚಿತ್ರವಾಗಿ ಕಂಡವು ಮತ್ತು ಸ್ವೀಕರಿಸಲು ಕಷ್ಟಕರವಾಗಿ ಕಂಡವು. And so that is why many of them did not follow him. ಅದಕ್ಕೋಸ್ಕರ ಅನೇಕ ಜನರು ಆತನನ್ನು ಹಿಂಬಾಲಿಸಲಿಲ್ಲ. Beloved, that the teaching of Jesus Christ demands something from us. ಪ್ರಿಯರೇ, ಯೇಸು ಕ್ರಿಸ್ತನ ಬೋಧನೆಯು ನಮ್ಮಿಂದ ಒಂದು ಸಂಗತಿಯನ್ನ ನಿರೀಕ್ಷಿಸುತ್ತದೆ. It is very difficult to follow unless that we are willing to pay the price. ನಾವು ಕ್ರಯವನ್ನು ಕೊಡುವುದಕ್ಕೆ ಇಷ್ಟವಿಲ್ಲದೆ ಇರುವುದಾದರೆ ಅದನ್ನು ಹಿಂಬಾಲಿಸುವುದು ಕಷ್ಟ. Let me tell you once again that salvation is a free, that we do not want to pay anything for it. ನಾನು ಮತ್ತೊಮ್ಮೆ ಹೇಳಲು ಬಯಸ್ತೇನೆ, ರಕ್ಷಣೆಯು ಉಚಿತಾರ್ಥ ವರವಾಗಿದೆ. ರಕ್ಷಣೆಗೋಸ್ಕರ ನಾವು ಏನು ಕೊಡುವುದು ಬೇಕಾಗಿಲ್ಲ. But the discipleship or following Jesus Christ is costly and we have to pay everything and anything in order to be a disciple of Jesus Christ. ಆದರೆ ಆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ಅಥವಾ ಶಿಷ್ಯರಾಗುವಂಥದ್ದು ಅದು ಒಂದು ಕಷ್ಟಕರವಾಗಿದೆ. ಅದಕ್ಕೋಸ್ಕರ ಕ್ರಯವನ್ನು ನಾವು ಬೆಲೆಯನ್ನು ಕೊಡಬೇಕಾಗಿದೆ. In Luke's Gospel chapter 14 verse 28, ಲೂಕ 14:28 ನಾವು ನೋಡುತ್ತೇವೆ, so Jesus said to the disciple, ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾನೆ, and when large crowd was following him, that he said that to deny yourself, take up the cross and follow me. ಬಹು ಜನರು ಗುಂಪು ಗುಂಪಾಗಿ ಆತನ ಸಂಗಡ ಬರುವಾಗ ಆತನು ಹೇಳುತ್ತಾನೆ, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ. You know, then he says in verse 28 says, for which of you intending to build a tower does not sit down first and count the cost, whether he has enough to finish it? 28ನೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? No, he is telling that it is not just laying a foundation or just receiving Jesus Christ. That is not the end. That is only a beginning. ಆತನು ಇಲ್ಲಿ ಹೇಳುತ್ತಾ ಇದ್ದಾನೆ, ಕೇವಲ ಅಸ್ತಿವಾರವನ್ನು ಬುನಾದಿಯನ್ನು ಹಾಕಿ ಬಿಡುವಂಥದ್ದು ಅಥವಾ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವಂಥದ್ದು ಅಷ್ಟಕ್ಕೆ ಮುಗಿಯುವುದಿಲ್ಲ, ಅದು ಕೇವಲ ಪ್ರಾರಂಭವಷ್ಟೇ. When that we receive the gospel, we are so excited because we do not want to go to eternal hell. We want to enter into eternal life. ನಾವು ಯೇಸು ಕ್ರಿಸ್ತನನ್ನು ಸುವಾರ್ತೆಯನ್ನು ಸ್ವೀಕರಿಸಿಕೊಳ್ಳುವಾಗ ಸಂತೋಷಗೊಳ್ಳುತ್ತೇವೆ, ಉತ್ಸುಕರಾಗುತ್ತೇವೆ. ಯಾಕೆಂದರೆ ನಮಗೆ ಪರಲೋಕಕ್ಕೆ ಹೋಗುವುದು ಇಷ್ಟ, ನರಕಕ್ಕೆ ಹೋಗುವುದಕ್ಕೆ ಆಸೆ ಇಲ್ಲ. And so Jesus said in verse 33, so likewise whoever of you does not forsake all that he has
cannot be my disciple. ಅದಕ್ಕೋಸ್ಕರವೇ 33ನೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. And the Bible also makes it very clear, Christian way or the way of faith is not very easy as we think. ಮತ್ತು ಬೈಬಲ್ ಸ್ಪಷ್ಟಪಡಿಸುತ್ತದೆ, ಕ್ರೈಸ್ತ ಮಾರ್ಗವು ಅಥವಾ ಯೇಸು ಕ್ರಿಸ್ತನ ಮಾರ್ಗವು ನಾವು ಅಂದುಕೊಂಡಷ್ಟು ಸುಲಭವಾಗಿರುವಂತ ಮಾರ್ಗವಲ್ಲ. In 2 Timothy chapter 3 verse 12. 2ನೇ ತಿಮೋಥಿ 3ನೇ ಅಧ್ಯಾಯದ 12ನೇ ವಾಕ್ಯ. Here Paul says, yes, and all who desire to live godly in Christ Jesus will suffer persecution. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಕೂಡ ಹಿಂಸೆಗೆ ಒಳಗಾಗುವರು. He is telling that no, those who want to live a godly life in Christ Jesus, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರ ಬಗ್ಗೆ ಆತನು ಹೇಳುತ್ತಾನೆ, know that you all need to face persecution in this world. ಈ ಲೋಕದಲ್ಲಿ ನೀವೆಲ್ಲರೂ ಹಿಂಸೆಯನ್ನು ಅನುಭವಿಸಲೇಬೇಕು. And even that Paul again says in Acts chapter 14 verse 22, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಮತ್ತೊಮ್ಮೆ ಪೌಲನು ಹೇಳುತ್ತಾನೆ, now he said strengthening the souls of the disciples, those who received Jesus Christ, he came them to encourage them and to strengthen them. ಅಲ್ಲಿ ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸುವುದಕ್ಕೆ, ಯೇಸು ಕ್ರಿಸ್ತನ ನಂಬಿದಂತ ಜನರನ್ನ ಬಲಪಡಿಸುವುದಕ್ಕೆ ಆತನು ಬಂದು ಹೇಳುತ್ತಾನೆ. What was his exhorting? He says exhorting them to continue in the faith, saying, we must through many tribulation enter the kingdom of God. ಅಲ್ಲಿ ಆತನು ಏನೆಂದು ಹೇಳುತ್ತಾನೆ, ಅವರ ಮನಸ್ಸುಗಳನ್ನು ದೃಢಪಡಿಸುತ್ತಾ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. He was not telling the path we are taking is an easy path, everything will be comfort, everything will be okay for us if we follow the Lord Jesus Christ. ನಾವು ತೆಗೆದುಕೊಂಡಿರುವಂತಹ ಈ ಮಾರ್ಗವು ತುಂಬಾ ಸುಲಭವಾದಂತ ಮಾರ್ಗ, ಪ್ರತಿದಿನ ನಿಮಗೆ ಅನುಕೂಲವಾಗಿರುತ್ತದೆ, ನಿಮಗೆ ಸಂತೋಷಕರವಾಗಿರುತ್ತದೆ ಎಂಬುದಾಗಿ ಆತನು ಹೇಳಲಿಲ್ಲ ಆ ಶಿಷ್ಯರಿಗೆ. There he say we must through, it is a must, we must go through many tribulations. ಅಲ್ಲಿ ಆತನು ಹೇಳುತ್ತಾನೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು, ಅದು ಬಹು ಸಂಕಟಗಳು ಎಂಬುದಾಗಿ. Why that he was telling to the disciples like this? ಯಾಕೆ ಈ ರೀತಿ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆಂದರೆ, Because when the troubles and the difficulties comes in their life, ಅವರ ಜೀವಿತಗಳಲ್ಲಿ ಕಷ್ಟ ಸಂಕಟಗಳು ಬರುವಂತ ಸಮಯದಲ್ಲಿ they must know they are chosen a path to follow Jesus Christ unconditionally until they reach the goal. ಅವರು ತಮ್ಮ ಗುರಿಯನ್ನ ಮುಟ್ಟುವ ತನಕ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ. Paul was not deceiving the disciples. ಪೌಲನು ಶಿಷ್ಯರನ್ನು ಮೋಸಪಡಿಸಲಿಲ್ಲ. In the beginning itself he was telling them, though, that if you want to live a godly life, there will be persecution, there will be difficulties, there will be struggles, there will be tribulation that you have to face. If you are willing, then only you can follow this faith. ಆತನ ಪ್ರಾರಂಭದಲ್ಲಿಯೇ ಹೇಳಿಬಿಡುತ್ತಾನೆ, ನೀವು ಈ ಮಾರ್ಗವನ್ನು ಹಿಂಬಾಲಿಸಲು ಬಯಸುವುದಾದರೆ ನಿಮಗೆ ಕಷ್ಟಗಳುಂಟು, ಹಿಂಸೆಗಳುಂಟು, ನಿಮಗೆ ಹೋರಾಟಗಳುಂಟು, ನಿಮಗೆ ಬಹು ಒಂದು ಬಿಕ್ಕಟ್ಟಾದ ಮಾರ್ಗ ಉಂಟು, ಇದೆಲ್ಲದರ ಮಧ್ಯದಲ್ಲಿ ಹೋಗುವುದಕ್ಕೆ ತೀರ್ಮಾನಿಸಿಕೊಳ್ಳಬೇಕೆಂಬುದಾಗಿ. And then that we know that the early disciples like Paul, Peter and Thomas and almost every apostles, they had gone through severe struggles and opposition and even became martyr for Jesus Christ. ಮತ್ತು ಇತಿಹಾಸವು ನಮಗೆ ತಿಳಿದಿರುವಂತೆ ಯೇಸು ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯನು ಅಪೊಸ್ತಲನು ಕೂಡ ಆದಿ ಸಭೆಯಲ್ಲಿ ಅವರು ಹಿಂಸೆಗೆ ಮತ್ತು ಚಿತ್ರಹಿಂಸೆಗೆ ಒಳಗಾಗಿರುವುದನ್ನು ನಾವು ನೋಡುತ್ತೇವೆ. Beloved, these people not only preach but they have become martyrs. They have paid a price in order to take the gospel, in order to preach the gospel and bring people into the saving grace of Lord Jesus Christ. ಪ್ರಿಯರೇ, ಈ ಒಂದು ಅಪೊಸ್ತಲರು ಕೇವಲ ಸುವಾರ್ತೆಗಳನ್ನು ಸಾರಿದ್ದು ಮಾತ್ರವಲ್ಲ, ಅದಕ್ಕೋಸ್ಕರ ಬೆಲೆಯನ್ನು ಕೊಟ್ಟರು, ಅದಕ್ಕೋಸ್ಕರ ಆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ತಮ್ಮ ಪ್ರಾಣಗಳನ್ನು ರಕ್ತ ಸಾಕ್ಷಿಗಳನ್ನಾಗಿ ಮುಡುಪಿಟ್ಟರು. It is not only them, even the ordinary believers, they were being persecuted, they were being harassed, they were being chased out from the places. ಕೇವಲ ಅಪೊಸ್ತಲರು ಶಿಷ್ಯರು ಮಾತ್ರವಲ್ಲ, ಸಾಮಾನ್ಯವಾದ ವಿಶ್ವಾಸಿಗಳು ಕೂಡ ಹಿಂಸೆಗೆ ಒಳಗಾದರು, ಹೊಡೆಯಲ್ಪಟ್ಟರು, ಅವರನ್ನು ಓಡಿಸಿದರು, ಅವರು ತಮ್ಮ ಎಲ್ಲಾ ಸಂಗತಿಗಳನ್ನು ಕಳೆದುಕೊಳ್ಳಬೇಕಾಯಿತು. Beloved, these are the sacrifices that we had to pay when we follow the Lord Jesus Christ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಇಂತಹ ತ್ಯಾಗಗಳಿಗೆ ನಾವು ಸಿದ್ಧರಾಗಬೇಕು. Because they have chosen to follow, enter into the narrow way and the difficult ways. ಯಾಕೆಂದರೆ ಅವರು ಇಕ್ಕಟ್ಟಾದ ಮಾರ್ಗದಲ್ಲಿ, ಬಿಕ್ಕಟ್ಟಾದ ದಾರಿಯಲ್ಲಿ ಸಾಗುವುದಕ್ಕೆ ಆರಿಸಿಕೊಂಡಿದ್ದಾರೆ. Even the promises of Jesus Christ, not only eternal life that he promised, but even then when he was sending his disciples, he said, no, I am sending you like
sheep among the wolves. ಆತನು ತನ್ನ ಶಿಷ್ಯರನ್ನು ಕಳುಹಿಸುವಾಗ ಕೇವಲ ವಾಗ್ದಾನವನ್ನು ಕೊಟ್ಟದ್ದು ಮಾತ್ರವಲ್ಲ, ಎಚ್ಚರಿಕೆಯನ್ನು ಕೂಡ ಕೊಡುತ್ತಾನೆ. ನಾನು ನಿಮ್ಮನ್ನು ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ಕಳಿಸುವಂತೆ ಕಳಿಸ್ತಾ ಇದ್ದೇನೆ. Jesus did not fool them by saying everything will be okay if you follow me. ನೀವು ನನ್ನನ್ನು ಹಿಂಬಾಲಿಸಿದರೆ ಎಲ್ಲವೂ ಸರಿಯಾಗಿರುತ್ತದೆ ಎಂಬುದಾಗಿ ಯೇಸು ಅವರನ್ನು ಮೂರ್ಖರನ್ನಾಗಿ ಮಾಡಲಿಲ್ಲ. He never told that everything will be okay with you if you follow me. I will take care of everything. He didn't tell, but he says that you go, I am with you. ನೀವು ನೀವು ಬರುವುದಾದರೆ ಎಲ್ಲವೂ ಸುಲಭವಾಗಿರುತ್ತದೆ, ಎಲ್ಲವೂ ಆರಾಮದಾಯಕವಾಗಿರುತ್ತದೆ ಎಂಬುದಾಗಿ ಆತನು ಅವರಿಗೆ ವಂಚಿಸಲಿಲ್ಲ. ಆತನು ಹೇಳುತ್ತಾನೆ, ನಿಮ್ಮ ಜೊತೆ ನಾನು ಇರುತ್ತೇನೆ ಎಂಬುದಾಗಿ. Beloved, these are the last days that we see the gospel is applauded in every way. ಪ್ರೇರಿ, ಈ ಕೊನೆ ದಿವಸಗಳಲ್ಲಿ ಸುವಾರ್ತೆ ಎಲ್ಲಾ ಕಡೆಯೂ ಸಾರಲ್ಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ. There are many people accept the Lord Jesus Christ. ಅನೇಕರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುತ್ತಾರೆ. The same way many are backslidden in their faith. ಅದೇ ರೀತಿಯಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಬಿಟ್ಟು ಹಿಂಜಾರಿ When ಹೋಗುತ್ತಾರೆ. the troubles and difficulties comes, they no longer walk with Jesus. They go back to the old way of life. ಕಷ್ಟಗಳು ಹೋರಾಟಗಳು ಬರುವಾಗ ಇನ್ನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಮುನ್ನಡೆಯುವುದಕ್ಕೆ ಅವರಿಗೆ ಇಷ್ಟವಿಲ್ಲ. ಅವರು ಹಿಂಜಾರಿ ಹಳೆಯ ಜೀವಿತಕ್ಕೆ ಹೋಗುತ್ತಾರೆ. And today once again I want to remind you, the path you have chosen is a narrow gate and a difficult path. ಪ್ರಿಯರೇ, ಈ ದಿನ ಮತ್ತೊಮ್ಮೆ ನಾನು ನಿಮಗೆ ಹೇಳಲು ಬಯಸ್ತೇನೆ, ನೀವು ಆರಿಸಿಕೊಂಡಿರುವಂತಹ ಬಾಗಿಲು ಅದು ಇಕ್ಕಟ್ಟಾದ ಬಾಗಿಲು ಮತ್ತು ದಾರಿಯು ಬಿಕ್ಕಟ್ಟಾದ ದಾರಿಯಾಗಿದೆ. Even today there are people who make the narrow way too narrow so that people cannot go through that gate. ಮತ್ತು ಈ ದಿನಗಳಲ್ಲಿ ಕೆಲವು ಜನರು ಆ ಇಕ್ಕಟ್ಟಾದ ದಾರಿಯನ್ನು ಇನ್ನೂ ಬಿಕ್ಕಟ್ಟಾಗಿ ಮಾಡುತ್ತಾ ಇದ್ದಾರೆ, ಜನರು ಪ್ರವೇಶಿಸಲಾಗದೇ ಇರುವಷ್ಟು ಬಿಕ್ಕಟ್ಟಾಗಿ. Even in the first century people, though they misunderstood the gospel. ಆದಿ ಸಭೆಯಲ್ಲಿ ಕೂಡ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಜನರು ಅಪಾರ್ಥ ಮಾಡಿಕೊಂಡರು. I know there are people, when Paul went and preached the gospel, ಪೌಲನು ಹೋಗಿ ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ many people became the disciples. ಅನೇಕ ಜನರು ಶಿಷ್ಯರಾಗಿ ಮಾರ್ಪಟ್ಟರು. But at the same time they made it very hard, very difficult, that people should not go in this way. ಈ ಮಾರ್ಗದಲ್ಲಿ ಜನರು ಹೋಗಲಾರದಂತೆ ಈ ಮಾರ್ಗವನ್ನು ಇನ್ನೂ ಬಿಕ್ಕಟ್ಟಾಗಿ ಮಾಡಿದರು. In Acts chapter 15 verse 1, ಆ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದ 1ನೇ ವಾಕ್ಯ, they say, certain men came down from Judea and taught the brethren, unless that you are circumcised according to the custom of Moses, you cannot be saved. ಬಳಿಕ ಕೆಲವರು ಯೂದಾಯದಿಂದ ಅಂತಿಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನಿಯಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದೆಂಬುದಾಗಿ ಸಹೋದರರಿಗೆ ಉಪದೇಶ ಮಾಡಿದರು. No, they said, okay, you can accept Jesus Christ. ಅವರು ಹೇಳಿದರು, ಸರಿ, ನೀವು ಯೇಸುವನ್ನು ಅಂಗೀಕರಿಸಿಕೊಳ್ಳಿ, But by accepting Jesus Christ that you cannot be saved. ಆದರೆ ಯೇಸುವನ್ನು ಅಂಗೀಕರಿಸಿಕೊಳ್ಳುವುದರಿಂದ ಮಾತ್ರ ನಿಮಗೆ ರಕ್ಷಣೆಯಾಗುವುದಿಲ್ಲ. You have to follow the custom and the rituals of Moses. ಮೋಶೆಯ ನಿಯಮದ ಪ್ರಕಾರ ಧರ್ಮಶಾಸ್ತ್ರವನ್ನು ನೀವು ಹಿಂಬಾಲಿಸಬೇಕು. Then only you can be saved. ಆಗ ಮಾತ್ರ ನಿಮಗೆ ರಕ್ಷಣೆಯಾಗುತ್ತದೆ. Beloved, it was a very great dispute in the book of Acts. ಪ್ರೇರ ಅಪೊಸ್ತಲ ಕೃತ್ಯಗಳಲ್ಲಿ ಇದೊಂದು ದೊಡ್ಡ ಒಂದು ಭಿನ್ನಾಭಿಪ್ರಾಯಗಳನ್ನು ತಂದಿತ್ತು. And beloved, that we cannot add anything to the gospel of Jesus Christ. ಪ್ರೇರೆ, ನಾವು ಯೇಸುವಿನ ಸುವಾರ್ತೆಗೆ ಯಾವುದನ್ನು ಸೇರಿಸಲು ಸಾಧ್ಯವಿಲ್ಲ. No, these are called as legalism, no abiding by or the following certain rules and rituals. ಇದು ಕೆಲವು ನಿಯಮ ನಿಷ್ಠೆಗಳನ್ನ ಪಾಲಿಸುವುದರಿಂದ ನಮಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ ಹೇಳುವಂತ ಸಂಗತಿಯಾಗಿದೆ. And not only in the book of Colossians, this case is also addressed. ಮತ್ತು ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲೂ ಕೂಡ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. In chapter 2 verse 16 and 17, 2ನೇ ಅಧ್ಯಾಯದ 16-17ನೇ ವಾಕ್ಯದಲ್ಲಿ, Paul says, so let no one judge you in food or drink, or regarding a festival or a new moon or a Sabbath, which are a shadow of things to come, but the substance is of Christ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಆಗಿದ್ದಾನೆ. The people, those who are not truly following the gospel, ಸುವಾರ್ತೆಯನ್ನು ನಿಜವಾಗಲು ಹಿಂಬಾಲಿಸದೇ ಇರುವಂತ ಜನರು, those who did not understand the grace of God in their life, ತಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳದಿರುವವರು, they are a hindrance to the gospel. ಅವರು ಸುವಾರ್ತೆಗೆ ಅಡ್ಡಿಯಾಗಿ ಮಾರ್ಪಡುತ್ತಾರೆ. They make it very difficult for the people to follow the gospel. ಇತರರು ಆ ಸುವಾರ್ತೆಯನ್ನ ಹಿಂಬಾಲಿಸುವುದಕ್ಕೆ ಆಗದೇ ಇರುವಷ್ಟು ಅದನ್ನು ಇಕ್ಕಟ್ಟಾಗಿ ಮಾಡುತ್ತಾರೆ. They said that you are following Jesus Christ, but you are not following the food habits and the days and months that you are not observing. ಅವರು ಹೇಳಿದರು, ನೀವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀರಾ ಸರಿ, ಆದರೆ ಯೇಸುವನ್ನು ಹಿಂಬಾಲಿಸುವುದರ ಜೊತೆಗೆ ದಿನಗಳು, ಅಮಾವಾಸ್ಯೆಗಳು, ಸಬ್ಬತ್ತು ಇಂಥವುಗಳನ್ನು ಯಾಕೆ ನೀವು ಹಿಂಬಾಲಿಸುತ್ತಾ ಇಲ್ಲ? Paul said it was a shadow of the things to come. ಪೌಲನು ಹೇಳ್ತಾನೆ, ಇದು ಮುಂದೆ ಬರಬೇಕಾಗಿದ್ದಂತ ವಿಷಯಗಳ ಛಾಯೆ. There was a meaning behind every ritual that they were followed in the past. ಆತನು ಹೇಳ್ತಾನೆ, ನೀವು ಹಿಂಬಾಲಿಸ್ತಾ ಇದ್ದಂತ ಎಲ್ಲ ಸಂಗತಿಗಳ, ಮುಂಚೆ ಮಾಡುತ್ತಾ ಇದ್ದಂತ ಸಂಗತಿಗಳ ಹಿಂದೆ ಒಂದು ಅರ್ಥವಿತ್ತು. But now everything is fulfilled in Jesus Christ. ಆದರೆ ಈಗ ಅವುಗಳು ಯೇಸು ಕ್ರಿಸ್ತನಲ್ಲಿ ನೆರವೇರಲ್ಪಟ್ಟಿವೆ. So that let not that hinder all that those who are putting the rules and the regulation for the gospel, no, they are making the narrow way
too narrow so that people cannot enter into the narrow gate. ಅದಕ್ಕೋಸ್ಕರ ಈ ಸುವಾರ್ತೆಗೆ ಯಾವುದನ್ನು ಸೇರಿಸುವುದು ಬೇಡ. ಕೆಲವು ಜನರು ಈ ಸುವಾರ್ತೆಗೆ ಇಲ್ಲದೇ ಇರುವಂತಹ ನೇಮ ನಿಷ್ಠೆಗಳನ್ನು ಸೇರಿಸಿ ಅದನ್ನು ಇನ್ನೂ ಬಿಕ್ಕಟ್ಟಾಗಿ ಮಾಡುತ್ತಿದ್ದಾರೆ. And the Bible makes it very clear, we are saved by the grace of the Lord Jesus Christ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಯೇಸು ಕ್ರಿಸ್ತನ ಕೃಪೆಯಿಂದಲೇ ರಕ್ಷಣೆಗೆ ಒಳಗಾಗಿದ್ದೇವೆ. Jesus died on the cross ಯೇಸು ಶಿಲುಬೆ ಮೇಲೆ ಸತ್ತನು for our sins, ನಮ್ಮ ಪಾಪಗಳಿಗೋಸ್ಕರ, and he has taken our sins on his body. ಮತ್ತು ತನ್ನ ಶರೀರದ ಮೇಲೆ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. Through his death and resurrection, that he has made a way for us to be saved. ತನ್ನ ಒಂದು ಮರಣ ಪುನರುತ್ಥಾನಗಳ ಮೂಲಕ ನಮಗೆ ರಕ್ಷಣೆ ಹೊಂದುವುದಕ್ಕೆ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ. No amount of sacrifice, no amount of our commitment will never add to the way of salvation. ನಮ್ಮ ಯಾವುದೇ ಯಜ್ಞಗಳಿರಬಹುದು, ನಮ್ಮ ಎಷ್ಟೇ ಮಾಡುವ ಪ್ರಯತ್ನಗಳಿರಬಹುದು, ಅದು ನಮ್ಮ ರಕ್ಷಣೆಗೆ ಏನನ್ನು ಸೇರಿಸುವುದಿಲ್ಲ. I want you to be, you want to understand very clearly, there is nothing that we can add to the work of Jesus Christ for salvation. ರಕ್ಷಣೆಗೋಸ್ಕರ ಯೇಸು ಕ್ರಿಸ್ತನ ಮಾಡಿದಂತ ಕಾರ್ಯಗಳಿಗೆ ನಾವು ಏನನ್ನು ಸೇರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಮತ್ತೊಮ್ಮೆ ನಾನು ನಿಮಗೆ ಹೇಳ ಬಯಸ್ತೇನೆ. Okay, there are people that who make the narrow way too narrow so that people cannot enter through it. ಜನರು ಪ್ರವೇಶಿಸಲಾಗದೇ ಇರುವಷ್ಟು ಬಿಕ್ಕಟ್ಟಾಗಿ ಆ ಇಕ್ಕಟ್ಟಾದ ಮಾರ್ಗವನ್ನು ಮಾಡುವಂತ ಜನರಿದ್ದಾರೆ. But the another people, group of people, ಮತ್ತೊಂದು- they make they rename the broad way as a new way, narrow way. ಮತ್ತೊಂದು ಗುಂಪಿನ ಜನರಿದ್ದಾರೆ, ಇವರು ಅಗಲವಾದ ಮಾರ್ಗವನ್ನ ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಮರುನಾಮಕರಣ ಮಾಡುತ್ತಾರೆ. No, they make it up also appear the broad way is the narrow way. ಈ ಅಗಲವಾದ ಮಾರ್ಗವೇ ಆ ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಅವರು ತೋರಿಸಿಕೊಡುತ್ತಾರೆ, ಆ ರೀತಿ ವರ್ತಿಸುತ್ತಾರೆ. The broad way is that is leading to eternal life. ಆ ಒಂದು ಅಗಲವಾದ ದಾರಿ ಅದು ನಿತ್ಯ ನಾಶನಕ್ಕೆ ನಡೆಸುವ ದಾರಿ. They promise all those things, so that people can be comfortable and they feel, we are in the right path. ನಾವು ಸರಿಯಾದ ಸ್ಥಳದಲ್ಲಿ ನಡೆಯುತ್ತಾ ಇದ್ದೇವೆ ಎಂಬುದಾಗಿ ತೋರಿಸಿಕೊಡುವುದಕ್ಕೋಸ್ಕರ ಎಲ್ಲ ಸಂಗತಿಗಳನ್ನು ಅವರು ವಾಗ್ದಾನ ಮಾಡುತ್ತಾರೆ. The problem in Corinthian church, ಕೊರಿಂಥ ಸಭೆಯಲ್ಲಿದ್ದಂತ ಒಂದು ಸಮಸ್ಯೆ, they are all who followed the Lord Jesus Christ. ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿದ್ದರು. And no, but the Bible says, they had a lot of problem in the church. ಆದರೆ ಬೈಬಲ್ ಹೇಳ್ತಾರೆ ಅವರ ಸಭೆಗಳಲ್ಲಿ ಅನೇಕ ಸಮಸ್ಯೆಗಳಿದ್ದವು. What was their attitude is found in 1 Corinthians chapter 6 verse 12. 1 ಕೊರಿಂಥ 6ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಅವರ ಮನೋಭಾವನೆ ಹೇಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. They says that we are freed. ಅವರು ಹೇಳ್ತಾರೆ ನಮಗೆ ಸ್ವಾತಂತ್ರ್ಯ ಉಂಟು. No, we have the freedom to do everything. ಎಲ್ಲವನ್ನ ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು. We are not saved by the rituals and rules. ನಾವು ನೇಮ ನಿಷ್ಠೆಗಳಿಂದ ರಕ್ಷಣೆಗೆ ಒಳಗಾಗಿಲ್ಲ. So we are free to do anything and everything what we want. ಅದಕ್ಕೆ ನಮಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು. So don't question me about my faith. ಅದಕ್ಕೆ ನನ್ನ ನಂಬಿಕೆಯ ಬಗ್ಗೆ ನನ್ನನ್ನು ಪ್ರಶ್ನಿಸಬೇಡಿ. Don't question my faith on the way I live. ನಾನು ಹೇಗೆ ಜೀವಿಸ್ತಾ ಇದ್ದೇನೋ ಅದಕ್ಕೆ ಅದರ ಮೇಲೆ ಆತುಕೊಂಡು ನನ್ನ ನಂಬಿಕೆಯನ್ನು ನೀವು ಪ್ರಶ್ನೆ ಮಾಡಬೇಡಿ. I have the freedom. ನನಗೆ ಸ್ವಾತಂತ್ರ್ಯ ಉಂಟು. But Paul wrote to this epistle, ಆದರೆ ಪೌಲನು ಈ ಒಂದು ಪತ್ರಿಕೆಯನ್ನು ಬರೆಯುತ್ತಾನೆ in order to correct all the wrong teaching. ಅವರಲ್ಲಿದ್ದಂತ ತಪ್ಪು ಬೋಧನೆಗಳನ್ನು ಸರಿಪಡಿಸುವುದಕ್ಕೆ. Paul says that we have the freedom, but that does not help us. It is not good for us. ಆತನು ಹೇಳ್ತಾನೆ ಈ ಸ್ವಾತಂತ್ರ್ಯ ನಮಗೆ ಉಂಟು, ಆದರೆ ಅದು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡುವುದಿಲ್ಲ. Think about the Corinthian church. ಕೊರಿಂಥ ಸಭೆಯ ಬಗ್ಗೆ ಯೋಚಿಸಿರಿ. Now from the first chapter to the last chapter we have different issues. ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಅನೇಕ ಸಮಸ್ಯೆಗಳನ್ನು ಅವರು ನೋಡುತ್ತೇವೆ. Of course that Paul is addressing these believers as that saints, they are the saved people. ಅವರು ರಕ್ಷಿಸಲ್ಪಟ್ಟ ಜನರು, ಅವರು ದೇವರ ಒಂದು ಭಕ್ತರೆಂಬುದಾಗಿ ಪೌಲನು ಹೇಳುತ್ತಾನೆ. He didn't say that you are sinners and you are away from God. ನೀವು ಪಾಪಿಗಳು, ಹಿಂಜಾರಿ ಹೋದವರು ಎಂಬುದಾಗಿ ಆತನು ಹೇಳುವುದಿಲ್ಲ. No, but he says that your faith, your life is not actually it is connected with your faith. ಆದರೆ ಆತನು ಹೇಳುತ್ತಾನೆ ನಿಮ್ಮ ಜೀವಿತಗಳು ನಿಮ್ಮ ಒಂದು ಆ ನಂಬಿಕೆಗೆ ತಕ್ಕಂತೆ ಇಲ್ಲ ಎಂಬುದಾಗಿ. We see that there are divisions in the church. ಸಭೆಗಳಲ್ಲಿ ಭಿನ್ನಾಭಿಪ್ರಾಯಗಳು, ಭೇದಗಳು ಇರುವುದನ್ನು ನೋಡುತ್ತೇವೆ. Groupism in the church. ಸಭೆಗಳಲ್ಲಿ ಗುಂಪುಗಾರಿಕೆ ಇದೆ. He says that we are the believers, that we can follow whatever we want, we can fight, we can do anything whatever we want. ಅವರು ಹೇಳುತ್ತಾ ಇದ್ದಾರೆ ನಾವು ವಿಶ್ವಾಸಿಗಳಾಗಿದ್ದೇವೆ, ವಿಶ್ವಾಸಿಗಳು ನಾವು ಹೇಗೆ ಬೇಕಾದರೂ ಜೀವಿಸಬಹುದು, ಜಗಳವಾಡಬಹುದು, ಹೋರಾಡಬಹುದು. They are carnal Christians, they are not led by the Spirit of God. ಅವರು ದೇವರಾತ್ಮನಿಂದ ನಡೆಸಿಕೊಳ್ಳಲ್ಪಡದ ಪ್ರಾಪಂಚಿಕವಾದ ವಿಶ್ವಾಸಿಗಳಾಗಿದ್ದರು. That Paul says that you are carnal, I cannot address you as spiritual people. ಪೌಲನು ಹೇಳ್ತಾನೆ ನೀವು ಪ್ರಾಪಂಚಿಕರಾಗಿದ್ದೀರಿ, ನಿಮ್ಮನ್ನು ಆತ್ಮಿಕ ವ್ಯಕ್ತಿಗಳಂತೆ ನಾನು ನೋಡಲಾಗುತ್ತಾ ಇಲ್ಲ. These are the people, they were filled with the Holy Spirit, that they are the people who exercise
all the gifts and the gifts of the Holy Spirit. ಇವರು ಪರಿಶುದ್ಧಾತ್ಮನ ತುಂಬಿಸಲ್ಪಟ್ಟಂತ ಜನರು, ಪರಿಶುದ್ಧಾತ್ಮನ ಎಲ್ಲಾ ವರಗಳನ್ನು ಕೂಡ ಹೊಂದಿಕೊಂಡಂತ ಜನರಾಗಿದ್ದರು. In the church there is full of tongues and healing, miracles, everything was taking place in the church. ಸಭೆಗಳಲ್ಲಿ ಎಲ್ಲಾ ವಿಧವಾದ ಅನ್ಯ ಭಾಷೆಗಳು, ಸ್ವಸ್ಥತೆಗಳು, ಮಹತ್ಕಾರ್ಯ ಸೂಚಕ ಕಾರ್ಯಗಳು ನಡೆಯುತ್ತಾ There ಇದ್ದವು. are people that are misusing the gift of God in a wrong way. ಆದರೆ ಅವರು ದೇವರಿಂದ ನೀಡಲ್ಪಟ್ಟಂತ ವರಗಳನ್ನು ತಪ್ಪಾಗಿ ಉಪಯೋಗಿಸ್ತಾ ಇದ್ದರು. I know they have idolatry, ಅವರಲ್ಲಿ ವಿಗ್ರಹಾರಾಧನೆ ಇತ್ತು, sexual immorality. ಅವರಲ್ಲಿ ಆ ಒಂದು ವ್ಯಭಿಚಾರ, ಅನೈತಿಕತೆ ಇತ್ತು. They were partaking in the Holy Communion in an unworthy manner. ಅವರು ಅಯೋಗ್ಯವಾದ ರೀತಿಯಲ್ಲಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದರು. I know every major problem in the world that we see in this Corinthian church. ಪ್ರಪಂಚದಲ್ಲಿರುವ ಎಲ್ಲಾ ವಿಧವಾದಂತಹ ಒಂದು ಪಾಪ ಕಾರ್ಯಗಳನ್ನು ನಾವು ಕೊರಿಂಥ ಸಭೆಯಲ್ಲಿ And they ನೋಡಬಹುದಾಗಿತ್ತು. are boasting about their faith in Jesus Christ. ಅದೇ ಸಮಯದಲ್ಲಿ ಅವರು ತಮ್ಮ ನಂಬಿಕೆಯ ಬಗ್ಗೆ ಕೊಚ್ಚಿಕೊಳ್ಳುತ್ತಾ ಇದ್ದರು. In another word that Paul says, no, that you have become too full and you are started to rule even without me. ಅಲ್ಲಿಗೆ ಪೌಲನು ಹೇಳುತ್ತಾನೆ ಒಂದು ವಾಕ್ಯದಲ್ಲಿ, ನೀವು ತುಂಬಾ ಕೊಚ್ಚಿಕೊಳ್ಳುತ್ತಾ ಇದ್ದಾರೆ, ತುಂಬಿಕೊಂಡಿದ್ದೀರಾ, ಉಬ್ಬಿಕೊಂಡಿದ್ದೀರಾ ಎಂಬುದಾಗಿ. They were filled with arrogance and pride and everything was there, but they are called Christians. ಅವರಲ್ಲಿ ಅಹಂಕಾರ, ಗರ್ವ ಮುಂತಾದ ಹಠಮಾರಿತನ ಎಲ್ಲಾ ವಿಧವಾದ ಸ್ವಭಾವಗಳಿದ್ದವು, ಆದರೂ ತಮ್ಮನ್ನು ತಾವು ಕ್ರೈಸ್ತರೆಂಬುದಾಗಿ ಕರೆಯುತ್ತಿದ್ದರು. Another Paul says that your faith and your life is not correspondent to the faith. ಅದಕ್ಕೆ ಪೌಲನು ಹೇಳುತ್ತಾನೆ, ನಿಮ್ಮ ಜೀವಿತಗಳು ನಿಮ್ಮ ನಂಬಿಕೆಗೆ ತಕ್ಕಂತೆ ಇಲ್ಲ. No, beloved, that today that in the present world, no, there are many false teaching, false interpretation of the scripture is coming. ಈ ದಿವಸಗಳಲ್ಲಿ ಪ್ರಿಯರೇ, ದೇವರ ಒಂದು ವಾಕ್ಯದ ತಪ್ಪಾದ ಬೋಧನೆಗಳು, ತಪ್ಪಾದ ರೀತಿಯಲ್ಲಿ ವಿವರಿಸುವಂತ ಅನೇಕ ಜನರನ್ನು ನಾವು ನೋಡುತ್ತೇವೆ. They twist the gospel. ಅವರು ಸುವಾರ್ತೆಯನ್ನು ತಿರುಚುತ್ತಾರೆ, They twist the doctrine. ಅವರು ಬೋಧನೆಗಳನ್ನು ತಿರುಚುತ್ತಾರೆ. And says that you are Christian, that you can do anything whatever you want indirectly. They will not openly say that you can do it, but in a way they are approving every wrong things. ನಿಮಗೆ ಬೇಕಾದದನ್ನೆಲ್ಲ ಮಾಡಿರಿ ಎಂಬುದಾಗಿ ನೇರವಾಗಿ ಅವರು ಹೇಳುವುದಿಲ್ಲ, ಆದರೆ ಅವರ ಬೋಧನೆಗಳಲ್ಲಿ ಎಲ್ಲವೂ ಸರಿ ಎಂಬಂತೆ ಬೋಧಿಸುತ್ತಾ ಅವರು ಹೇಳುತ್ತಾರೆ. No, these days that we see the gospel is preaching, no, without the salvation we can get the salvation even without repentance. ಪ್ರಿಯ, ಪಶ್ಚಾತ್ತಾಪವಿಲ್ಲದೆ ನಾವು ರಕ್ಷಿಸಲ್ಪಡಬಹುದೆಂಬುದಾಗಿ ಕೂಡ ಬೋಧನೆಗಳನ್ನು ನಾವು ಈ ದಿವಸದಲ್ಲಿ ನೋಡುತ್ತೇವೆ. You just believe what Jesus did, finished the work of Jesus Christ, you believe, then you will be saved. ಯೇಸು ಕ್ರಿಸ್ತನ ಒಂದು ಮಾಡಿದಂತ ಕಾರ್ಯದ ಮೇಲೆ ನೀವು ನಂಬಿಕೆ ಇಡೀರಿ, ಅಷ್ಟೇ ಸಾಕು, ನೀವು ರಕ್ಷಣೆ ಹೊಂದುತ್ತೀರಿ. According to them, the faith is only just a mental acceptance is called faith. ಅವರ ಪ್ರಕಾರ ನಂಬಿಕೆ ಎನ್ನುವಂಥದ್ದು ಕೇವಲ ಒಂದು ಮನಸ್ಸಿನಲ್ಲಿ ನಂಬುವಂಥದ್ದು, ಸ್ವೀಕರಿಸುವಂಥದ್ದು ಅಷ್ಟೇ ಸಾಕು You ಎಂಬುದಾಗಿ. just believe that you have been saved. You just believe that Jesus Christ paid for everything for you. ಯೇಸು ಕ್ರಿಸ್ತ ನಿಮಗೋಸ್ಕರ ಎಲ್ಲವನ್ನು ಕೊಟ್ಟನು, ಎಲ್ಲ ಕ್ರಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಂಬಿರಿ, ಅಷ್ಟೇ ಸಾಕು ಎಂಬುದಾಗಿ ಹೇಳ್ತಾರೆ. They never use the word repentance in order to be saved. Without repentance you cannot be saved. ರಕ್ಷಣೆ ಹೊಂದುವುದಕ್ಕೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಅವರು ಹೇಳುವುದಿಲ್ಲ. ಪಶ್ಚಾತ್ತಾಪವಿಲ್ಲದೆ ರಕ್ಷಣೆ ಇಲ್ಲ. Even there is an offering of heaven for everyone, even without holiness. ಪರಿಶುದ್ಧತೆ ಇಲ್ಲದೆ ಪರಲೋಕವನ್ನೇ ಅವರು ನೀಡುತ್ತಾರೆ. They will not touch the subject called holiness, ಪರಿಶುದ್ಧತೆ ಎನ್ನುವ ಒಂದು ವಿಷಯವನ್ನು ಅವರು ಮುಟ್ಟುವುದೇ ಇಲ್ಲ. but speak about heaven, ಅವರು ಪರಲೋಕದ ಬಗ್ಗೆ ಮಾತಾಡುತ್ತಾರೆ, speak about eternal life. ನಿತ್ಯ ಜೀವದ ಬಗ್ಗೆ But ಮಾತಾಡುತ್ತಾರೆ. the Bible says without holiness no one can see God, without holiness no one can enter the kingdom of God. ಆದರೆ ಬೈಬಲ್ ಸ್ಪಷ್ಟಪಡಿಸುತ್ತದೆ, ಪರಿಶುದ್ಧತೆ ಇಲ್ಲದೆ ಪರಲೋಕಕ್ಕೆ ಪ್ರವೇಶವಿಲ್ಲ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. That is the thing that is promoted today, is that faith and without character. ಈ ದಿವಸಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಹೇಳಲಾಗುತ್ತಾ ಇದೆ ಅಂದರೆ, ನಂಬಿಕೆಯಲ್ಲಿ ಯಾವುದೇ ಒಂದು ಗುಣ ಸ್ವಭಾವಗಳಿಲ್ಲದ ನಂಬಿಕೆ. There are other teaching that is prevalent today is that nobody should preach about sin. ಮತ್ತೊಂದು ವಿಧವಾದಂತ ಬೋಧನೆ ಈ ದಿವಸಗಳಲ್ಲಿದೆ, ಏನೆಂದರೆ ಪಾಪದ ಬಗ್ಗೆ ಯಾರು ಮಾತಾಡಬಾರದು. No, because Jesus already died on the cross, he has taken our sins, so she should not speak anything about sin. ಅದೇ ಯಾಕೆಂದರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿರುವುದರಿಂದ ಪಾಪದ ಬಗ್ಗೆ ನಾವೇನು ಮಾತನಾಡಲೇಬಾರದು. And if we preach about sin, that we are condemning a sinner, we are accusing a person. ಒಂದು ವೇಳೆ ಪಾಪದ ಬಗ್ಗೆ ನಾವು ಮಾತಾಡುವುದಾದರೆ ನಾವು ಆ ವ್ಯಕ್ತಿಯನ್ನು ಖಂಡಿಸುತ್ತೇವೆ, ಅಪರಾಧ ನಿರ್ಣಯ ಮಾಡುತ್ತೇವೆ ಎನ್ನುವ ಬೋಧನೆ. Because that we are all made righteous in Christ Jesus. ಯಾಕೆಂದರೆ ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತರಾಗಿ ಮಾಡಲ್ಪಟ್ಟಿದ್ದೇವೆ. You can preach the salvation, you can preach Jesus Christ. ನೀವು ರಕ್ಷಣೆಯನ್ನ, ಸುವಾರ್ತೆಯನ್ನ, ಯೇಸು ಕ್ರಿಸ್ತನನ್ನು ಸಾರಿರಿ. You can preach the healing and the blessing of Jesus Christ. ಯೇಸುವಿನ ಆಶೀರ್ವಾದ, ಸ್ವಸ್ಥತೆಗಳನ್ನು ಸಾರಿರಿ. But do not touch my sin. ಆದರೆ ನನ್ನ ಪಾಪದ ಬಗ್ಗೆ ಮಾತಾಡಬೇಡಿರಿ. Do not touch my sin. ನನ್ನ ಪಾಪದ ಬಗ್ಗೆ ಮಾತಾಡಬೇಡಿ. So people say that we should not teach anything or preach anything about sin. ಪಾಪದ ಬಗ್ಗೆ ನಾವು ಬೋಧಿಸಬಾರದು, ಕಲಿಸಬಾರದು ಎಂಬುದಾಗಿ ಜನರು ನಿರೀಕ್ಷೆ ಮಾಡುತ್ತಾರೆ. And when you preach sin, that you are condemning or accusing a person.
ನೀವು ಪಾಪದ ಬಗ್ಗೆ ಮಾತಾಡುವಾಗ ಆ ವ್ಯಕ್ತಿಯನ್ನು ಖಂಡಿಸುತ್ತೀರ ಅಥವಾ ಅಪರಾಧ ನಡೆಯ ಮಾಡುತ್ತೀರೆಂಬುದಾಗಿ ಅವರು ಹೇಳುತ್ತಾರೆ. Beloved, that is the kind of prevalent teaching that is going on in the year today. ಪ್ರಿಯರೇ, ಈ ದಿವಸಗಳಲ್ಲಿ ಅತಿ ಹೆಚ್ಚಾಗಿ ಹರಡುತ್ತಿರುವಂತಹ ಬೋಧನೆಗಳಲ್ಲಿ ಇದು ಒಂದಾಗಿದೆ. That means this broad way which they are walking, they call it as a narrow way. ಅದರ ಅರ್ಥ ತಾವು ನಡೀತಾ ಇರುವಂತಹ ಅಗಲವಾದ ಮಾರ್ಗವನ್ನ ಅವರು ಬಿಕ್ಕಟ್ಟಾದ ಮಾರ್ಗ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. Anything and everything is permissible. ಎಲ್ಲವೂ ಕೂಡ ನಮಗೆ ಸ್ವಾತಂತ್ರ್ಯ ಉಂಟು, Only ಎಲ್ಲವನ್ನೂ that you ಮಾಡಬಹುದು. believe in Jesus Christ. ಆದರೆ ಯೇಸುವಿನಲ್ಲಿ ಮಾತ್ರ ನಂಬಿಕೆ ಇಟ್ಟರೆ ಸಾಕು ಅನ್ನುತ್ತಾರೆ. Only believe in Jesus Christ. ಯೇಸುವಿನಲ್ಲಿ ನಂಬಿಕೆ ಇಡಿ. No, that is going to make you righteous. That is going to make you holy. That is going to take you to heaven. ಅದು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತದೆ, ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. Beloved, the Bible says that we need to preach repentance. How can we enter into the gate? ಪ್ರೇಯರೇ, ನಾವು ಬೈಬಲ್ ಹೇಳುತ್ತದೆ ನಾವು ಪಶ್ಚಾತ್ತಾಪದ ಬಗ್ಗೆ ಮಾತಾಡಬೇಕು. ಹೇಗೆ ನಾವು ಆ ಬಾಗಿಲಿನ ಒಳಕ್ಕೆ ಬರಬಹುದು? In Acts chapter 2 verse 38. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 28ನೇ ವಾಕ್ಯ. No, there says that Apostle Peter, the first message he preached. ಅಪೊಸ್ತಲನ ಪೇತ್ರನು ಮಾಡಿದಂತ ಮೊದಲನೇ ಪ್ರಸಂಗ 38ನೇ ವಾಕ್ಯ. Repent. ಪಶ್ಚಾತ್ತಾಪ ಪಡಿ. Believe in the gospel. ಸುವಾರ್ತೆಯಲ್ಲಿ ನಂಬಿಕೆ ಇಡಿ. And then repent, baptized and receive the Holy Spirit. ದೀಕ್ಷಾ ಸ್ನಾನ ಹೊಂದಿಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ. Now when that he in his first preaching that he was preaching to addressing the crowd and says you need to be, if you want to be saved, you need to repent of your sins. ಪೇತ್ರನು ತನ್ನ ಮೊದಲನೇ ಪ್ರಸಂಗದಲ್ಲಿ ಹೇಳುತ್ತಾನೆ, ಜನ ಸಮೂಹಕ್ಕೆ ನೀವು ರಕ್ಷಣೆ ಹೊಂದಬೇಕೆಂದರೆ ನೀವು ಮೊದಲು ಪಶ್ಚಾತ್ತಾಪ ಪಡಿರಿ. Repent means actually turning toward God, turning from sin, evil way to the righteous way. ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ಅದು ಮನ ತಿರುಗುವಿಕೆ ಆಗಿದೆ. ಪಾಪದ ಕಡೆಯಿಂದ ದೇವರ ಕಡೆಗೆ ತಿರುಗುವಿಕೆ, ದುಷ್ಟ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು. Now these are people are asking them, sir, what we need to be saved for saved? ಆ ಜನರು ಕೇಳಿದರು, ನಾವು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? Why did they ask that question? ಯಾಕೆ ಆ ಪ್ರಶ್ನೆನ ಅವರು ಕೇಳಿದರು? Because Peter was preaching about the same way of Christ. ಯಾಕೆಂದರೆ ಪೇತ್ರನು ಯೇಸು ಕ್ರಿಸ್ತನ ಮಾರ್ಗದ ಬಗ್ಗೆ ಮಾತಾಡ್ತಾ ಇದ್ದನು. Then they realized they are in the wrong way, they are in the broad way. ಅವರಿಗೆ ಅರ್ಥವಾಯಿತು, ತಾವು ತಪ್ಪಾದ ಅಗಲವಾದ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ಅವರಿಗೆ ಗೊತ್ತಾಯಿತು. He says repent. ಆತನು ಹೇಳ್ತಾನೆ ಪಶ್ಚಾತ್ತಾಪ ಪಡಿರಿ. That means you are not feeling sorry and continue walking in the broad way, but you come back to the narrow way and walk in Jesus Christ. ಅದರ ಅರ್ಥ ನೀವು ಸುಮ್ಮನೆ ಏನೋ ವಿಷಾದ ವ್ಯಕ್ತಪಡಿಸಿ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಅದೇ ಅಗಲವಾದ ಮಾರ್ಗದಲ್ಲಿ ಮುಂದುವರಿಯುವುದಲ್ಲ, ಆ ಮಾರ್ಗವನ್ನು ಬಿಟ್ಟು ಇಕ್ಕಟ್ಟಾದ ಮಾರ್ಗದ ಕಡೆಗೆ ತಿರುಗಿಕೊಂಡು ಬನ್ನಿರಿ. Repentance is not just changing our mind and believing that we are saved. ಆ ಪಶ್ಚಾತ್ತಾಪ ಎನ್ನುವಂಥದ್ದು ನಮ್ಮ ಮನಸ್ಸನ್ನ ಏನೋ ಬದಲಾವಣೆ ಮಾಡಿಕೊಂಡು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಂಬುವಂಥದ್ದಲ್ಲ. There should be, if we must know that we are wrong, and then only we can turn to the right way. ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ಸರಿಯಾದ ಮಾರ್ಗಕ್ಕೆ ನಡೆಯಲು ಸಾಧ್ಯ. Beloved, even in the Old Testament time, ಪ್ರಿಯರೇ, ಹಳೆ ಒಡಂಬಡಿಕೆ ಸಮಯದಲ್ಲಿ when they are bringing a sin offering to God, ಅವರು ದೇವರಿಗೆ ಪಶ್ಚಾತ್ತಾಪ ಯಜ್ಞವನ್ನು ತರುವಂತ ಸಮಯದಲ್ಲಿ in Leviticus says when they realize they have committed sin, ಯಾಜಕ ಕಾಂಡದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವರು ಪಾಪ ಮಾಡಿದ್ದಾರೆ ಎಂಬುದಾಗಿ ಅವರಿಗೆ ಮನವರಿಕೆ ಆದಾಗ, when they realize they have sinned, ಅವರು ಪಾಪ ಮಾಡಿದ್ದಾರೆ ಎಂಬುದ ಮನವರಿಕೆ ಅವರಿಗೆ ಉಂಟಾದಾಗ, when they realize they are opened and walked against the way of God, ದೇವರ ಮಾರ್ಗಗಳಿಗೆ ವಿರುದ್ಧವಾಗಿ ನಡೆದಿದ್ದಾರೆ ಎಂಬುದಾಗಿ ಅವರಿಗೆ ಆ ಮನವರಿಕೆ ಉಂಟಾದಾಗ, then only they are bringing an offering to God. ಆಗ ಮಾತ್ರ ಅವರ ಯಜ್ಞಗಳನ್ನು ದೇವರ ಬಳಿಗೆ ತರಬೇಕಾಗಿತ್ತು. They are not bringing an offering as a ritual. ಅವರು ಆ ಒಂದು ಯಜ್ಞ ಸಮರ್ಪಣೆಯನ್ನ ಒಂದು ವಿಧವಾದ ರೂಢಿ ಸಂಪ್ರದಾಯ ಎಂಬುದಾಗಿ ಮಾಡುವುದಲ್ಲ. There should be a conviction in our heart. ನಮ್ಮ ಜೀವಿತಗಳಲ್ಲಿ ಒಂದು ಮನವರಿಕೆ ಇರಬೇಕು. Conviction comes through the Holy Spirit. ಆ ಮನವರಿಕೆ ಪರಿಶುದ್ಧಾತ್ಮನ ಮೂಲಕ ಬರುತ್ತದೆ. Beloved, I cannot bring conviction in a person's life. ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಾನು ಮನವರಿಕೆಯನ್ನು ತರಲು ಸಾಧ್ಯವಿಲ್ಲ. We may be able to condemn, but we cannot bring conviction. ನಾವು ಜನರನ್ನ ಖಂಡಿಸಬಹುದು, ಆದರೆ ಮನವರಿಕೆಯನ್ನು ತರಲು ಸಾಧ್ಯವಿಲ್ಲ. Conviction comes through the Holy Spirit, work of the Holy Spirit. ಪರಿಶುದ್ಧಾತ್ಮನ ಕಾರ್ಯದ ಮೂಲಕ ಮಾತ್ರ ಮನವರಿಕೆ ಉಂಟಾಗುತ್ತದೆ. Even Jesus himself said, ಯೇಸು ಕ್ರಿಸ್ತನ್ ತಾನೇ ಹೇಳಿದನು, when the whole comforter, the Holy Spirit comes, ಆ ಪರಿಶುದ್ಧಾತ್ಮನ ಸಂತೈಸುವಾತನು ಬರುವಾಗ, so he will convict the world of sin. ಆತನು ಪ್ರಪಂಚಕ್ಕೆ ನ್ಯಾಯ ತೀರ್ಪಿನ ವಿಷಯದಲ್ಲಿ ಮನವರಿಕೆಯನ್ನು ಕೊಡುತ್ತಾನೆ. He will convict of the world for sin. ಆತನು ಪಾಪದ ವಿಷಯದಲ್ಲಿ ಮನವರಿಕೆಯನ್ನು ತರುತ್ತಾನೆ. See, when the word of God is preached, ಆ ದೇವರ ವಾಕ್ಯ ಸಾರಲ್ಪಡುವಾಗ, so there is a conviction came in the heart of the people. ಆ ಜನರ ಹೃದಯಗಳಲ್ಲಿ ಒಂದು ಮನವರಿಕೆ ಉಂಟಾಯಿತು. Out of the conviction they were asking, now what we should be for saved. ಆ ಮನವರಿಕೆ ನಿಮಿತ್ತ ಅವರು ಕೇಳುತ್ತಾ ಇದ್ದಾರೆ, ನಾವು ಏನನ್ನ ಮಾಡಬೇಕು? Now when that
Philip was preaching the gospel with the eunuch, ಫಿಲಿಪ್ಪನ ಆ ಒಂದು ಕಂಚುಕಿಯೊಂದಿಗೆ ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ it was that response from him came. Now, what is forbidding me from taking water baptism? ಆಗ ಅವನ ಕಡೆಯಿಂದ ಪ್ರತಿಕ್ರಿಯೆ ಬರುತ್ತದೆ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೆ ಅಡ್ಡಿ ಏನು ಎಂಬುದಾಗಿ. That means he understood he need to change his way of life. ಅದರ ಅರ್ಥ ಅವನಿಗೆ ಗೊತ್ತಾಗಿದೆ, ತನ್ನ ಜೀವಿತವನ್ನ ಮಾರ್ಪಡಿಸಿಕೊಳ್ಳಬೇಕು, ಮಾರ್ಗವನ್ನು ಬದಲಾಯಿಸಬೇಕು. The way that he was going is not the right way. ತಾನು ಹೋಗುತ್ತಿರುವ ಮಾರ್ಗವು ಸರಿಯಾದ ಮಾರ್ಗವಲ್ಲ. Come back to the narrow way. ಆ ಇಕ್ಕಟ್ಟಾದ ಬಾಗಿಲಿಗೆ ಹಿಂತಿರುಗಿ ಬಾ. Beloved, this repentance is the message of the Bible. ಪ್ರೇರಿ, ಪಶ್ಚಾತ್ತಾಪ ಎನ್ನುವಂಥದ್ದು ಸತ್ಯವೇದದ ಬೋಧನೆಯಾಗಿದೆ. You know, the first preaching in the New Testament, ಹೊಸ ಒಡಂಬಡಿಕೆ ಮೊದಲನೇ ಒಂದು ಬೋಧನೆ. when John the Baptist came, ಆ ಸ್ನಾನಿಕನಾದ ಯೋಹಾನನು ಬರುವಾಗ in Matthew's Gospel chapter 3 verse 2 says, ಮತ್ತಾಯ 3ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, repent for the kingdom of heaven is at hand. ದೇವರ ರಾಜ್ಯವು ಸಮೀಪವಾಗಿರುವುದರಿಂದ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿರಿ He said, ದೇವರ Jesus ಕಡೆಗೆ. is coming, the kingdom of God is at hand, so you need to repent of your sins. ಆತನು ಹೇಳ್ತಾನೆ, ಪರಲೋಕ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. Do you know what the message that Jesus preached first? ಯೇಸು ಕ್ರಿಸ್ತನ ಬೋಧಿಸಿದ ಮೊದಲನೇ ಸಂದೇಶ ಏನೆಂಬುದಾಗಿ ಗೊತ್ತಾ? Mark's Gospel chapter 1 verse 14 and 15. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದ 14-15 Now ವಾಕ್ಯಗಳು. after John was put in prison, Jesus came to Galilee preaching the gospel of the kingdom of God, saying, the time is fulfilled and the kingdom of God is at hand. Repent and believe in the gospel. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. Not only John the Baptist, but Jesus, the first message he preached is that repent, for the kingdom of heaven is at hand. ಸ್ನಾನಿಕನಾದ ಯೋಹಾನನು ಮಾತ್ರವಲ್ಲ, ಯೇಸು ಕ್ರಿಸ್ತನ ಮೊದಲನೇ ಸಂದೇಶವು ಕೂಡ ಪಶ್ಚಾತ್ತಾಪ ಪಡಿರಿ ಎಂಬುದಾಗಿತ್ತು. You know what was the last words of Jesus Christ? ಯೇಸು ಕ್ರಿಸ್ತನ ಕೊನೆಯ ಮಾತುಗಳು ಏನೆಂಬುದಾಗಿ ಗೊತ್ತಾ? In Luke's Gospel chapter 24, ಲೂಕ 24ನೇ ಅಧ್ಯಾಯದಲ್ಲಿ verse 46 and 47. 46-47 ಮಾತುಗಳು. You know, it is a commandment of Jesus Christ. ಅದು ಯೇಸು ಕ್ರಿಸ್ತನ ಆಜ್ಞೆ ಆಗಿದೆ. What did he say? Then he said to them, thus it is written, and thus it was necessary for the Christ to suffer and to rise from the dead the third day, and that repentance and remission of sins should be preached in his name to all nations, beginning at Jerusalem. ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂತಲೂ ಬರೆದಿದೆ ಅಂದನು. He says that Jesus Christ had already suffered and rose again. ಅಲ್ಲಿ ಆತನು ಹೇಳ್ತಾನೆ, ಯೇಸು ಕ್ರಿಸ್ತನು ಈಗಾಗಲೇ ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದಾನೆ. No, after the resurrection he says, no, you need to preach repentance and the remission of sin. ಪುನರುತ್ಥಾನದ ನಂತರ ಆತನು ಹೇಳುತ್ತಾ ಇದ್ದಾನೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂದ್ರೆ ಪಶ್ಚಾತ್ತಾಪ ಪಡಬೇಕು ಮತ್ತು ಪಾಪ ಪರಿಹಾರವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಸಾರಬೇಕು. You know, there is no forgiveness of sin, there is no remission of sin unless that we repent of our sins. ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡದೆ ಹೋದರೆ ಪಾಪಗಳು ಪರಿಹಾರವಾಗುವುದಿಲ್ಲ. So that we can argue that, oh, Jesus already died and there is now no need to preach him because he has already died for everyone. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಈಗಾಗಲೇ ಸತ್ತಿದ್ದಾನೆ, ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡುವ ಅಗತ್ಯವಿಲ್ಲ ಎಂಬುದಾಗಿ ನಾವು ಹೇಳಬಹುದು. Beloved, these are not my words, that Jesus said in the last, he says, repentance in the name of Jesus, repentance and the remission of sin need to be preached to all creation. ಇಲ್ಲಿ ಯೇಸು ಕ್ರಿಸ್ತನ್ ತಾನೇ ಹೇಳುತ್ತಾನೆ, ಕೊನೆ ದಿವಸಗಳಲ್ಲಿ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎಲ್ಲಾ ಕಡೆ ಸಾರಲ್ಪಡಬೇಕೆಂಬುದಾಗಿ. Do you know what Apostle Paul was preaching? ಅಪೊಸ್ತಲನಾದ ಪೌಲನು ಏನನ್ನು ಸಾರುತ್ತಾ ಇದ್ದನು ಗೊತ್ತಾ? No, he is the most exponent of the grace of God. He was the one who taught the grace of God. ದೇವರ ಕೃಪೆಯನ್ನು ಅತಿ ಹೆಚ್ಚಾಗಿ ಅನುಭವಿಸಿದಂತ ವ್ಯಕ್ತಿಯು, ದೇವರ ಕೃಪೆಯ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡಿದ ವ್ಯಕ್ತಿ ಆತನೇ. Know what he is preaching? What did he speak to the people? ಆತನು ಜನರಿಗೆ ಏನು ಹೇಳುತ್ತಾ ಇದ್ದಾನೆ ಗೊತ್ತಾ? In Acts chapter verse 20 and 21, 20 and 21. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 20-21 ವಾಕ್ಯಗಳು. There Paul says, how I kept back nothing that was helpful, but proclaimed to you and taught you publicly and from house to house, testifying to Jews and also to Greeks, repentance toward God. ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ ಹಿಂತೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು. He says, I teach you, I preach publicly from house to house, not secretly. He says, publicly and house to house I was preaching to the people. He addresses,
repentance toward God. You need to ಆತನು- repent of your sins. ಆತನು ಹೇಳುತ್ತಾನೆ, ರಹಸ್ಯವಾಗಿ ಅಲ್ಲ, ಆದರೆ ಸಭೆಯಲ್ಲಿಯೂ ಮನೆಯಲ್ಲಿಯೂ ನಾನು ಇದನ್ನೇ ಉಪದೇಶಿಸಿದ್ದೇನೆ, ಏನೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು He did ಎಂಬುದಾಗಿ. not think that when I preach repentance, people will be offended. ನಾನು ಪಶ್ಚಾತ್ತಾಪದ ಬಗ್ಗೆ ಮಾತಾಡುವಾಗ ಜನರಿಗೆ ನೋವಾಗುತ್ತದೆ ಎಂಬುದಾಗಿ ಆಲೋಚಿಸಬಾರದು. No, repentance toward God and faith in the Lord Jesus Christ. ಆ ಒಂದು ಪಶ್ಚಾತ್ತಾಪವು ನಮ್ಮನ್ನು ಕರ್ತನ ಕಡೆಗೂ ಕ್ರಿಸ್ತನ ನಂಬಿಕೆಯ ಕಡೆಗೂ ನಡೆಸುತ್ತದೆ. No, he was a zealous. No, they were so zealous so that he wanted people to be saved. ಜನರು ರಕ್ಷಿಸಲ್ಪಡಬೇಕೆಂಬುದಾಗಿ ಅವನು ಆಸೆ ಉಳ್ಳವನಾಗಿದ್ದನು. That did not make his message dilute. He did not dilute his message for the sake of winning people to him. ಜನರನ್ನ ಗೆದ್ದುಕೊಳ್ಳುವುದಕ್ಕಾಗಿ ತನ್ನ ಸಂದೇಶದಲ್ಲಿ ಯಾವುದೇ ವಿಧವಾದಂತ ಒಂದು ಕಲಬರಿಕೆಯನ್ನು ಅವನು ಮಾಡಲಿಲ್ಲ. He says that repentance and faith toward God, ಆತನು ಹೇಳ್ತಾನೆ, Jesus Christ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತದ್ದು. Okay, see the next verse. ಮುಂದಿನ ವಾಕ್ಯ ನೋಡಿ. Verse 26 says, ಇಪ್ಪತ್ತು- therefore I testify you this day that I am innocent of the blood of all men. Verse 26. 26ನೇ ವಾಕ್ಯದಲ್ಲಿ ನೋಡಿರಿ, ಅವನು ಹೇಳುತ್ತಾನೆ, ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. He says, I am innocent of your blood. ನೀವು ನಾಶವಾದರೆ ಅದು ನನ್ನ ದೋಷವಲ್ಲ ನೋಡಿ. Because I have preached the gospel. ಯಾಕೆಂದರೆ ಒಂದನ್ನು ಮರೆಮಾಚದೆ ನಾನು ಎಲ್ಲವನ್ನು ನಿಮಗೆ ಹೇಳಿದ್ದೇನೆ. I did not hide the truth. ನಾನು ಸತ್ಯವನ್ನು ಮರೆಮಾಚಲಿಲ್ಲ. And today the people says we should not preach about sin. ಈ ದಿನ ಜನರು ಹೇಳುತ್ತಾರೆ ನಾವು ಪಾಪದ ಬಗ್ಗೆ ಮಾತಾಡಬಾರದು. Beloved, that preaching the gospel is not playing. ಪ್ರಿಯರೇ, ದೇವರ ಸುವಾರ್ತೆಯನ್ನು ಸಾರುವಂತದ್ದು ಅದು ಒಂದು ಆಟವಾಡುವ ರೀತಿಯಲ್ಲ. I know that we are accountable to God. ನಾವು ದೇವರಿಗೆ ಲೆಕ್ಕ ಕೊಡುವವರಾಗಿದ್ದೇವೆ. You know, even in the book of Old Testament, that what the Bible says. ಹಳೆ ಒಡಂಬಡಿಕೆಯಲ್ಲಿ ಕೂಡ ಸತ್ಯವೇದ ಏನು ಹೇಳುತ್ತದೆ In ಅಂದರೆ, Ezekiel chapter 33 verse 8. ಯೆಹೆಜ್ಕೇಲ 33ನೇ ಅಧ್ಯಾಯದ 8ನೇ ವಾಕ್ಯ. God says, when I say to the wicked, O wicked man, you shall surely die, and you do not speak to warn the wicked from his way, the wicked man shall die in his iniquity, but his blood I will require at your hand. ನಾನು ದುಷ್ಟನಿಗೆ, ದುಷ್ಟನೇ ನೀನು ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರ ಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವೆನು. He says, I will require their blood from the preacher. ಆತನು ಹೇಳ್ತಾನೆ, ಸಂದೇಶಗಾರನ ಮೇಲೆ ಮುಯ್ಯಿ ತೀರಿಸ್ತೇನೆ ಎಂಬುದಾಗಿ. See, beloved, it is a serious thing to proclaim the gospel. ಪ್ರಿಯರೇ, ಸುವಾರ್ತೆಯನ್ನು ಸಾರುವಂತದ್ದು ಗಂಭೀರವಾದ ವಿಷಯ. You know, even today I am standing before God with the word of God with the full conviction that I am accountable to God for everything what I will preach. ಈ ದಿನ ನಾನು ದೇವರ ಮುಂದೆ ಇಲ್ಲಿ ನಿಂತು ಮಾತನಾಡುವಾಗ ನನಗೆ ಸಂಪೂರ್ಣ ಭರವಸೆ ಇದೆ, ನಾನು ಮಾತನಾಡುವ ಪ್ರತಿಯೊಂದು ಮಾತಿಗೂ ನಾನು ದೇವರಿಗೆ ಲೆಕ್ಕ ಕೊಡಬೇಕೆಂಬುದಾಗಿ. The preaching which I preach today I may forget for tomorrow. ನಾನು ಈ ದಿನ ಪ್ರಸಂಗಿಸಿದಂತ ಪ್ರಸಂಗವನ್ನು ನಾನು ನಾಳೆ ಮರೆತು ಬಿಡಬಹುದು, But it is recorded in heaven. ಆದರೆ ಅದು ಪರಲೋಕದಲ್ಲಿ ಅದು And ನಮೂದಿಸಲ್ಪಡುತ್ತದೆ. that is why, beloved, the calling of a minister or a preacher is very important. ಅದಕ್ಕೋಸ್ಕರ ಪ್ರಿಯರೇ, ಸಂದೇಶಕಾರರ ಒಂದು ಆ ಸೇವೆಯು ಕರೆಯು ಪ್ರಾಮುಖ್ಯವಾಗಿದೆ. And if we whitewash the sin of the people and say that you are all righteous, you are all enter into heaven, no, you are all good people. If I say that if because of that one, on account of that one, if you go to hell, no, your blood will be required from me. ಪ್ರಿಯರೇ, ಒಂದು ವೇಳೆ ನಾನು ನೀವು ಮಾಡುವಂತ ಪಾಪಗಳಿಗೆ ಒಂದು ಸುಣ್ಣವನ್ನು ಹಚ್ಚಿ ನೀವು ಒಳ್ಳೆಯ ಜನರು, ನೀವು ದೇವರಲ್ಲಿ ನೀತಿವಂತರೆಂಬುದಾಗಿ ಹೇಳುವುದಾದರೆ, ಅದರ ನಿಮಿತ್ತವಾಗಿ ನೀವು ನರಕಕ್ಕೆ ಹೋಗುವುದಾದರೆ ನಿಮ್ಮ ವಿಷಯದಲ್ಲಿ ದೇವರು ನನ್ನ ಮೇಲೆ ಮುಯ್ಯಿ ತೀರಿಸುತ್ತಾನೆ. Because the Bible says that God has no pleasure that the sinners die in their sin. ಯಾಕೆಂದರೆ ಬೈಬಲ್ ಸ್ಪಷ್ಟಪಡಿಸುತ್ತದೆ, ದುಷ್ಟನು ನಾಶವಾಗುವುದರಲ್ಲಿ ದೇವರಿಗೆ ಯಾವುದೇ ಸಂತೋಷವಿಲ್ಲ. In the same book of Ezekiel chapter 33 verse 11 says, ಇದೇ ಆ ಯೆಹೆಜ್ಕೇಲ 33ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನೋಡುತ್ತೇವೆ, say to them, as I live, says the Lord God, I have no pleasure in the death of the wicked, but that the wicked turn from his way and live. Turn from your evil ways, for why should you die, O house of Israel? ಅಲ್ಲಿ ನಾವು ನೋಡುತ್ತೇವೆ, ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವೆ ಎಂದು ಹೇಳಲು ಅವನು ತನ್ನ ಪಾಪವನ್ನು ಬಿಟ್ಟು ತಿರುಗಿಕೊಂಡ ಪಕ್ಷದಲ್ಲಿ ಅವನು ಸಾಯುವುದಿಲ್ಲ, ಅವನು ಬಾಳುತ್ತಾನೆ ಎಂಬುದಾಗಿ. Beloved, this gospel preaching is a matter of life and death. ಪ್ರಿಯರೇ, ಸುವಾರ್ತೆ ಸಾರೋಣವು ಅದು ಜೀವ ಮರಣಗಳ ವಿಷಯವಾಗಿದೆ. No, Jesus Christ came into this world in order to give life and life eternal. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರ. And the people say that, that today he says that because Jesus died, all are saved.
ಈ ದಿನ ಜನರು ಹೇಳ್ತಾರೆ ಯೇಸು ಕ್ರಿಸ್ತನ ಸತ್ತ ನಿಮಿತ್ತವಾಗಿ ನಾವೆಲ್ಲರೂ No, ರಕ್ಷಿಸಲ್ಪಟ್ಟಿದ್ದೇವೆ. everybody is saved in the world. ಲೋಕದಲ್ಲಿರುವ ಎಲ್ಲರೂ ರಕ್ಷಿಸಲ್ಪಟ್ಟಿದ್ದಾರೆ. Only they do not know because we are not declaring that you are righteous. ನೀವು ನೀತಿವಂತರೆಂಬುದಾಗಿ ನಾವು ಹೇಳಿಲ್ಲ ಅಷ್ಟೇ ಎಂಬುದಾಗಿ ಅವರು ಹೇಳ್ತಾರೆ. And if you proclaim, you are tell them that you are righteous, then they will realize and they will be saved. ಅವರಿಗೆ ನೀವು ನೀತಿವಂತರೆಂಬುದಾಗಿ ಹೇಳಿದರೆ ಸಾಕು, ಅವರು ರಕ್ಷಣೆ ಹೊಂದುತ್ತಾರೆ, ಅವರಿಗೆ ಮನವರಿಕೆ ಆಗುತ್ತದೆ ಎಂಬುದಾಗಿ ಹೇಳುತ್ತಾರೆ. But if we tell a wicked man you are righteous and you are saved, we are doing injustice to the gospel, injustice to the blood of Jesus. ಪ್ರಿಯರೇ, ಒಬ್ಬ ದುಷ್ಟ ವ್ಯಕ್ತಿಗೆ ನೀನು ನೀತಿವಂತನೆಂಬುದಾಗಿ ನಾವು ಹೇಳಿ ಅವನನ್ನು ರಕ್ಷಣೆಗೆ ನಡೆಸಬೇಕೆಂಬುದಾಗಿ ಪ್ರಯತ್ನಿಸುವುದಾದರೆ ಅದು ನಾವು ದೇವರ ಸುವಾರ್ತೆಗೂ ದೇವರಿಗೂ ವಿರುದ್ಧವಾಗಿ ಮಾಡುವಂತ ಅನ್ಯಾಯವಾಗಿದೆ. Now, who is actually opposing sin? ಯಾರು ಪಾಪವನ್ನು ದ್ವೇಷಿಸುತ್ತಾರೆ? And who is opposing that we should not preach the gospel to the sin in the church? ಸಭೆಯಲ್ಲಿ ಪಾಪದ ಬಗ್ಗೆ ಮಾತನಾಡಬಾರದೆಂಬುದಾಗಿ ಯಾರು ವಿರೋಧಿಸುತ್ತಾರೆ? No, if suppose 100 people are in this congregation, ಒಂದು ವೇಳೆ ಇಲ್ಲಿ 100 ಜನರು ಆ ಸಭೆಯಲ್ಲಿ ಇರುವುದಾದರೆ, if I preach a particular sin, ಒಂದು ಪಾಪದ ಬಗ್ಗೆ ನಾನು ಮಾತಾಡುವುದಾದರೆ no, all will not be offended. ಎಲ್ಲರಿಗೂ ಅದು ನೋವು ತರುವುದಿಲ್ಲ. Only one person may be offended ಒಬ್ಬ ವ್ಯಕ್ತಿಗೆ ಮಾತ್ರ ನೋವು ಉಂಟಾಗಬಹುದು. because that he is convicted of his sin. ಯಾಕೆಂದ್ರೆ ಅವನಿಗೆ ಆ ಪಾಪದ ಬಗ್ಗೆ ಮನವರಿಕೆಯಾಗಿದೆ. You know that conviction will lead him to salvation. ಆ ಒಂದು ಮನವರಿಕೆ ಅವನನ್ನು ರಕ್ಷಣೆಗೆ ನಡೆಸುತ್ತದೆ. Even in the book of Corinthians, ಕೊರಿಂಥರ ಪತ್ರಿಕೆಯಲ್ಲಿ ಕೂಡ Paul says, ಪೌಲನು ಹೇಳುತ್ತಾನೆ, know that all should not speak in tongues. ಎಲ್ಲರೂ ಅನ್ಯ ಭಾಷೆಗಳನ್ನು ಮಾತನಾಡುವುದು If everyone ಬೇಕಾಗಿಲ್ಲ. speak in tongues, ಎಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡಿದರೆ somebody come to the house of God, ದೇವರ ಒಂದು ಸಭೆಗೆ ಯಾರಾದರೂ ಒಬ್ಬ ಹೊಸಬರು ಬರುವಾಗ they will think that these people are all mad. ಓ ಇವರೆಲ್ಲರೂ ಹುಚ್ಚರೆಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. But if you all of you prophesy, ಆದರೆ ನೀವೆಲ್ಲರೂ ಒಂದು ಪ್ರವಾದನೆ ಹೇಳುತ್ತಾ ಇದ್ದರೆ and the people, an unbeliever comes that he is convicted that he is a sinner and God is great. ಒಂದು ವೇಳೆ ಅವಿಶ್ವಾಸಿಯಲ್ಲಿ ಬರುವುದಾದರೆ ಅವನು ತನ್ನ ಪಾಪದ ಬಗ್ಗೆ ಆ ಮನವರಿಕೆಯನ್ನು ಹೊಂದಿಕೊಂಡರೆ, ಅರ್ಹವನ್ನು ಹೊಂದಿಕೊಂಡರೆ ಅವನು ದೇವರನ್ನು ಸ್ತುತಿಸ್ತಾನೆ. That is what the Bible says. ಬೈಬಲ್ ಅದನ್ನೇ ಹೇಳುತ್ತದೆ. You know, when that we preach about sin, ನಾವು ಪಾಪದ ಬಗ್ಗೆ ಮಾತಾಡುವಾಗ our intention is not to condemn anybody. ನಮ್ಮ ಒಂದು ಉದ್ದೇಶವು ಬೇರೆಯವರನ್ನು ನೋಯಿಸಬೇಕು ಅಥವಾ Our ಖಂಡಿಸಬೇಕು intention is ಎನ್ನುವುದಲ್ಲ. very clear that they should be repent out of their sin. ಅವರು ತಮ್ಮ ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪ ಪಡಬೇಕೆನ್ನುವುದು ನಮ್ಮ ಆಸೆ, ಆಕಾಂಕ್ಷೆ. Unless that we preach the truth, ಸತ್ಯವನ್ನು ನಾವು ಬೋಧಿಸದೆ ಹೋದರೆ how can they realize that they are in a wrong way? ಅವರು ತಪ್ಪಾದ ಮಾರ್ಗದಲ್ಲಿದ್ದಾರೆ ಎಂಬುದಾಗಿ ಅವರಿಗೆ ಹೇಗೆ ಗೊತ್ತಾಗುತ್ತದೆ? Even there are many examples in the Bible. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳುಂಟು. He says that rebuke a man in front of others, ಅಲ್ಲಿ ಹೇಳಲ್ಪಟ್ಟಿದೆ, ಮತ್ತೊಬ್ಬರ ಮುಂದೆ ಆ ತಪ್ಪು ಮಾಡುವವನನ್ನು ಗದರಿಸಿ ಎಂಬುದಾಗಿ, so that all may have fear that they may not sin. ಬೇರೆಯವರು ಪಾಪ ಮಾಡಬಂತೆ ಭಯವನ್ನು ಹೊಂದಿಕೊಳ್ಳಲಿ ಎಂಬುದಾಗಿ. And beloved, that we need to understand this gospel which you and me are preaching is a serious matter. ಪ್ರೇರೆ, ನೀವು ಅರ್ಥ ಮಾಡಿಕೊಳ್ಳಬೇಕು, ನಾನು ನೀವು ಸಾರುವ ಈ ಸುವಾರ್ತೆ ಗಂಭೀರವಾಗಿದೆ. And today I could not complete the message today, ಈ ದಿನ ಸಂದೇಶವನ್ನು ಪೂರ್ಣಗೊಳಿಸುವುದಿಲ್ಲ ನಾನು, but I pray, ಅದು ನನ್ನ ಪ್ರಾರ್ಥನೆ and in the ಇದಾಗಿದೆ. coming days ಮುಂಬರುವ I ದಿವಸಗಳಲ್ಲಿ want to explain to you some more details of this narrow way. ಈ ಒಂದು ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಇನ್ನೂ ಹೆಚ್ಚಾಗಿ ವಿವರಿಸಲು ನಾನು ಬಯಸ್ತೇನೆ. And these are some of the foundational things about the gospel ಸುವಾರ್ತೆಯ ಒಂದು ಅಸ್ಥಿವಾರದ ವಿಷಯಗಳು that we ಇವಾಗಿವೆ. wanted to walk in the narrow way. ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ಮುಂದುವರಿಯಲು It's a difficult ಸಾಧ್ಯವಾಗುವಂತೆ. path. ಅದು ಕಷ್ಟಕರ ಮಾರ್ಗ, It's the way of cross. ಅದು ಶಿಲುಬೆಯ ಮಾರ್ಗ. It's the way that our forefathers walked in it. ನಮ್ಮ ಪಿತೃಗಳು ಅದರಲ್ಲಿ ನಡೆದಂತ ಅದೇ ಮಾರ್ಗ. And I pray that as you read the word of God again and again, ನೀವು ದೇವರ ವಾಕ್ಯವನ್ನು ಓದುವಾಗ ಇದು ನನ್ನ ಪ್ರಾರ್ಥನೆಯಾಗಿದೆ. the Holy Spirit will convict you, ಪರಿಶುದ್ಧಾತ್ಮ ನಿಮಗೆ ಅರುಹನ್ನು ಉಂಟು and ಮಾಡಲಿ, the Holy Spirit will lead you into the truth. ಆ ಸತ್ಯಕ್ಕೆ ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸಲಿ ಎಂಬುದಾಗಿ Let us bow our heads before the Lord. ನಾವು ಕರ್ತನ ಮುಂದೆ ನಾವು ತಲೆಬಾಗಿ ಪ್ರಾರ್ಥಿಸೋಣ. Father God, we just want to thank you. ತಂದೆಯಾದ ದೇವರೇ, ನಿಮಗೆ ವಂದನೆಗಳು. You are the only Savior. ನೀನೇ ನಮ್ಮ ರಕ್ಷಕನು. And we know, Father, ನಮಗೆ ಗೊತ್ತು ದೇವರೇ, that you died on the cross, ನೀನು ಶಿಲುಬೆ ಮೇಲೆ ಮರಣ ಹೊಂದಿದಿ, taking all our sins, ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡಿದ್ದಿ, taking all our penalty on your body, ನಮ್ಮ ಎಲ್ಲ ಒಂದು ಆ ದೋಷ ಫಲವನ್ನು ನಿನ್ನ ಶರೀರದ ಮೇಲೆ ಹೊತ್ತುಕೊಂಡಿದ್ದಿ, died and rose again. ನೀನು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟಿ, You are the gate. ನೀನು ಪುನರುತ್ಥಾನನಾಗಿ ನೀನೇ ನಮ್ಮ ಬಾಗಿಲು, You are also our way. ನೀನೇ ನಮ್ಮ ಮಾರ್ಗವಾಗಿದ್ದಿ. Lord, that as we enter into the gate, ನಾವು ನಿನ್ನ ಬಾಗಿಲಿನ ಮೂಲಕ ಪ್ರವೇಶಿಸುವಾಗ Lord, help us to walk in the narrow way, ದೇವರೇ, ಆ ಒಂದು ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಮುನ್ನಡೆಯಲು ನಮಗೆ ಸಹಾಯ ಮಾಡು. way of holiness, ಪರಿಶುದ್ಧತೆಯ ಮಾರ್ಗ, way of righteousness, ನೀತಿಯ ಮಾರ್ಗ, way of the cross, ಶಿಲುಬೆಯ ಮಾರ್ಗ, even taking the shame and the burden of the
cross. ಶಿಲುಬೆಯ ಅವಮಾನ ನೋವುಗಳನ್ನು ಹೊತ್ತುಕೊಂಡು ಸಾಗುವಂತೆ, Willing to take all kinds of suffering for the sake of Jesus. ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲಾ ವಿಧವಾದಂತ ಒಂದು ಹಿಂಸೆಯನ್ನು ನಾವು ತಾಳಿಕೊಳ್ಳಲು ಶಕ್ತರಾಗುವಂತೆ. And Father, we pray that we do not want to walk in the broad way and call it as a narrow way. ಮತ್ತು ದೇವರೇ, ಇದು ನಮ್ಮ ಪ್ರಾರ್ಥನೆ ಆಗಿದೆ. ಅಗಲವಾದ ಮಾರ್ಗದಲ್ಲಿ ನಡೆಯುತ್ತಾ ಅದನ್ನೇ ಬಿಕ್ಕಟ್ಟಾದ ಮಾರ್ಗ ಎಂಬುದಾಗಿ ಕರೆಯದಂತೆ ನಮಗೆ ಸಹಾಯ ಮಾಡು. Help us, Lord God, to turn from that broad way into the narrow way. ದೇವರ ಆ ಅಗಲವಾದ ಮಾರ್ಗದಿಂದ ನಾವು ತಿರುಗಿಕೊಂಡು ಇಕ್ಕಟ್ಟಾದ ಮಾರ್ಗದ ಕಡೆಗೆ ಸಾಗುವಂತೆ ಸಹಾಯ ಮಾಡು We ದೇವರೇ. give you all the glory, honor and praise to you. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ, In Jesus' name. ಯೇಸು ನಾಮದಲ್ಲಿ ತಂದೆಯೇ. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು ಈಗಲೂ ಎಂದೆಂದಿಗೂ ಸದಾಕಾಲಕ್ಕೂ ನಮ್ಮೆಲ್ಲರ ಸಂಗಡ ಇರಲಿ. God bless you, and I will continue this matter in the next Sunday. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಂಬರುವ ದಿವಸಗಳಲ್ಲಿ ಈ ವಾಕ್ಯಗಳನ್ನು ನಾನು ಮುಂದುವರಿಸ್ತೇನೆ.